Hi everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ, ವೆಲ್ಕಮ್ ಟು ಅವರ್ ಚಾನೆಲ್. ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತುಂಬಾ ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿಂದು ಸಿಂಪಲ್ ಟಾಪಿಕ್ ಬಂದ್ಬಿಟ್ಟು ಮಾರ್ಚ್ ರೀಡಿಂಗ್. ಸೊ ಮಾರ್ಚ್ ಏನೇನು ಇದೆ ಮಂತ್ ಅಲ್ಲಿ ಅದನ್ನ ನೋಡೋಣ. ಸೊ ನಿಮಗೆ 3 ಸ್ಟೋನ್ಸ್ ಇಟ್ಟಿದ್ದೀನಿ. ಸೊ ಮೊದಲನೇದು ಬಂದ್ಬಿಟ್ಟು ನಿಮಗೆ ಅಮೆಥಿಸ್ಟ್, ಎರಡನೇದು ಬಂದ್ಬಿಟ್ಟು ನಿಮಗೆ ಗ್ರೀನ್ ಅವೆಂಚುರೈನ್ ಅಂಡ್ ಮೂರನೇದು ಬಂದ್ಬಿಟ್ಟು ನಿಮಗೆ ಸಿಟ್ರಿನ್. ಈ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಮೆಥಿಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಅಲ್ಲಿ ಏನಿದೆ ನೋಡೋಣ ಈ ಮಾರ್ಚ್ ಮಂತ್ ಇಂದು. ಓಕೆ, ಮೊದಲಿಗೆ ಟೀ ಲೀಫ್ ಟ್ಯಾರೋ ಕಾರ್ಡ್ಸ್ ನೋಡೋಣ. ಓಕೆ, ನಿಮ್ಮ ಒಂದು ಮಾರ್ಚ್ ಮಂತ್ ನ ಟೀ ಲೀಫ್ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ಫಸ್ಟ್ ನೋಡೋಣ. ಓಕೆ, ಡಾರ್ಕ್ ವುಮನ್, ಆಕ್ಸ್, ಕ್ಲೌಡ್ಸ್ ಅಂಡ್ ಡ್ರ್ಯಾಗನ್. ಈ ಕಂಪ್ಲೀಟ್ ಎಂಟೈರ್ ಮಂತ್ ನಿಮ್ದು ಏನಂತ ಹೇಳಿದ್ರೆ ಕೆಲವುದು ಟೆಂಪರರಿ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಅದು ನಿಮ್ಮ ಎಗೇನ್ಸ್ಟ್ ಆಗಿ ಹೋಗುತ್ತೆ. ಓಕೆ, ಆ ಟೆಂಪರರಿ ಪ್ರಾಬ್ಲಮ್ಸ್ ಐದರ್ ನಿಮಗೆ ವರ್ಕ್ ಫೀಲ್ಡ್ ಅಲ್ಲಿ ನೋಡಬಹುದು, ಅಥವಾ ನಿಮ್ಮ ಒಂದು ನಿಮ್ಗೆ ಒಂದು ಸೆಲ್ಫ್ ಡೆಲ್ಯೂಷನ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಆತಂಕ, ನೀವೇ ಒಳಗಾಗ್ಬಹುದು. ಯಾರು ಏನು ನಿಮ್ ಬಗ್ಗೆ ಏನು ಮಾಡಿಲ್ಲ ಅಂತ ಹೇಳಿದ್ರು ನಿಮಗೆ ಅದ್ರ ಬಗ್ಗೆ ಆತಂಕ ಇರುತ್ತೆ. ಓಕೆ, ನನ್ನ ಜೀವನದಲ್ಲಿ ಏನೋ ನಡೀತಾ ಇದೆ ಅಥವಾ ನನ್ಗೇನೋ ಆಗ್ತಾ ಇದೆ ಅನ್ನೋ ಅಂತ ಆತಂಕ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಗೆ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಥವಾ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಿಮ್ಮ ಎಗೇನ್ಸ್ಟ್ ಆಗಿ ಯಾರೋ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಲೇಡಿ ಅಥವಾ ಆ ರೀತಿಯಲ್ಲಿ ನಿಮ್ಮ ಎಗೇನ್ಸ್ಟ್ ಆಗಿ ಯಾರೋ ವರ್ಕ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಡಾರ್ಕ್ ಕಾಂಪ್ಲೆಕ್ಷನ್ ವುಮನ್ ಯಾರಾದ್ರೂ ನಿಮ್ಮ ಎಗೇನ್ಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಸೊ ನೀವು ಆದಷ್ಟು ನೀವು ನಿಮ್ಮ ಒಂದು ತಲೆಯಲ್ಲಿ ಸಮ್ಟೈಮ್ಸ್ ಡಿಲ್ಯೂಷನ್ ಆಗಿ ಓಡ್ಬೋದು. ಅದು ನಿಮ್ಗೆ ಅದು ಅಂದ್ರೆ ಸೆಲ್ಫ್ ಡೌಟ್ ಅಥವಾ ನಿಮ್ಗೆ ಏನೋ ಅನ್ಸುತ್ತೆ, ಓಕೆ ನನ್ಗೆ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೆ ಒಂದು ಡೌಟ್ಸ್ ಆ ತರ ಏನಾದ್ರು ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಮೊದಲು ನೀವು ಪಕ್ಕಕ್ಕಿಡಿ. ಯಾಕಂದ್ರೆ ಯಾವುದೇ ಆಗ್ಲಿ ಆ ಒಂದು ಇಲ್ಯೂಷನ್ಸ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ದೊಂದು ಅದು ಡಿಲ್ಯೂಷನ್ಸ್ ತರ ಆಗಿದ್ರೆ ಅದನ್ನ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದೆಲ್ಲ ಟೆಂಪರರಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಓಕೆ, ಕ್ಲೌಡ್ಸ್ ಇರೋದ್ರಿಂದ ಟೆಂಪರರಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಯಾವುದನ್ನು ನೀವು ಜಾಸ್ತಿ ತಲೆಯನ್ನ ಕೆಡ್ಸ್ಕೊಳ್ಳೋದಂತದ್ದು ಬೇಡ. ಓಕೆ, ನಿಮ್ಮ ಮೇಲೆ ಯಾರೋ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಪ್ರವೃತ್ತಿ ಕೂಡ ನಿಮಗೆ ಅನ್ಸಿದ್ರು ಕೂಡ ನೀವು ಜಾಸ್ತಿ ಅದು ತಲೆಯನ್ನ ಕೆಡ್ಸ್ಕೊಳ್ಳೋಂಥದ್ದು ಬೇಡ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಮೊನಾಲಜಿ ಕಾರ್ಡ್ ಏನ್ ಹೇಳುತ್ತೆ ಮಾರ್ಚ್ ಅಲ್ಲಿ. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ಓಕೆ, ಫುಲ್ ಮೂನ್ ಎಕ್ಲಿಪ್ಸ್. ಸೊ ನಿಮ್ಗೆ ಕೆಲವು ಒಂದು ಘಟನೆಗಳು ಏನೇ ಆಗಿರ್ಬೋದು, ಏನೇ ನಡೀತಾ ಇರ್ಬೋದು, ಆ ಎಲ್ಲಾ ಘಟನೆಗಳಿಗೂ ಕೆಲವುದು ಕನ್ಕ್ಲೂಷನ್ಸ್ ಗಳು ನಿಮ್ಗೆ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ಕೆಲವು ನೀವು ಆಲ್ರೆಡಿ ನೀವು ನಿಮ್ಮ ಒಂದು ಟೆಂಪರರಿ ಸೊಲ್ಯೂಷನ್ಸ್ ಗಳು ನಿಮ್ಗೆ ಆದಷ್ಟು ನಿಮ್ಗೆ ದಕ್ಕುವಂತ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ಸ್ಗೆ ಅದು ಅಂದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಆಗಿ ಫೈಂಡ್ ಔಟ್ ಆಗುತ್ತೆ ನಿಮಗೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನನಗೆ ಇನ್ನೊಂದು ಏನ್ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಇದು ಎಲ್ಲ ನಿಮ್ಮ ತಲೆಯಲ್ಲಿ ನಡೀತಾ ಇರೋದು ಕೂಡ ಕೆಲವ್ರಿಗೆ. ಓಕೆ, ಸೊ ಯಾವುದನ್ನು ಅಂದ್ರೆ ಮೇನ್ ಪ್ರವೃತ್ತಿಯಾಗಿ ಅದೇನು ಕಾಣೋದಿಲ್ಲ. ಅಂಡ್ ಕೆಲವು ಟೈಮ್ ಇಂದ ನಿಮ್ಗೆ ಒಂದು ಪ್ರಾಬ್ಲಮ್ಗಳು ನಡೀತಾ ಇದ್ರೆ ಅದಕ್ಕೂ ಕೂಡ ನಿಮಗೆ ಟೆಂಪರರಿ ಪ್ರಾಬ್ಲಮ್ಸ್ ಆಗಿದ್ರೆ ಅದಕ್ಕೆಲ್ಲ ಸೊಲ್ಯೂಷನ್ಸ್ ಸಿಗುವಂತದ್ದು ಕೂಡ ನನಗೆ ಕಾಣ್ತಾ ಇದೆ. ಓಕೆನಾ? ಅದ್ರ ಜೊತೆಗೆ ಕೆಲವುದು ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದ್ರು ಕೂಡ ಅದಕ್ಕೂ ಕೂಡ ನಿಮಗೆ ಒಂದು ಟೆಂಪರರಿ ಸೊಲ್ಯೂಷನ್ಸ್ ಅಥವಾ ಟೆಂಪರರಿ ಪ್ರಾಬ್ಲಮ್ಗೆ ಟೆಂಪರರಿ ಸೊಲ್ಯೂಷನ್ಸ್ ಅಥವಾ ಪರ್ಮನೆಂಟ್ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಕೂಡ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಎಕ್ಲಿಪ್ಸ್ ಇದು ತೋರಿಸ್ತಾ ಇರೋದ್ರಿಂದ. ಸೊ ಕನ್ಕ್ಲೂಷನ್ಸ್ಗೆ ನೀವು ಬರ್ತೀರಾ, ಅದಕ್ಕೊಂದು ಫೈಂಡ್ ಔಟ್ ಮಾಡ್ತೀರಾ ಸೊಲ್ಯೂಷನ್ಸ್. ಓಕೆ, ನಿಮ್ಮ ಪಾತ್. ಓಕೆ, ಓವರ್ಕಮಿಂಗ್ ಅಬ್ಸ್ಟಕಲ್ಸ್. ಓವರ್ಕಮಿಂಗ್ ಅಬ್ಸ್ಟಕಲ್ಸ್ ಅಂತ ಇರೋದ್ರಿಂದನೂ ಕೂಡ ಇಲ್ಲಿ ನೀವು ಅದನ್ನ ಎಲ್ಲ ಓವರ್ಕಮ್ ಮಾಡೋಷ್ಟು ನಿಮ್ಮಲ್ಲಿ ಧೈರ್ಯ ಸಾಹಸ ಇರುತ್ತೆ. ಸೊ ನೋ ನೀಡ್ ಟು ಬಿ ವರಿಡ್. ಓಕೆ, ಸೊ ನಿಮ್ಮಲ್ಲಿ ಒಂದು ನೀವು ಏನ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅದಕ್ಕೆ ನೀವು ಸರಿಯಾದ ತಯಾರಿಗಳನ್ನು ನೀವು ಮಾಡಿಕೊಂಡು ನೀವು ಅದರಿಂದ ಏನೇ ಪ್ರಾಬ್ಲಮ್ಸ್ ಬಂದ್ರು ನೀವು ಅದರಿಂದ ಹೊರಗೆ ಬರುವಂತ ಎಲ್ಲ ದಾರಿನೂ ನೀವು ಫೈಂಡ್ ಔಟ್ ಮಾಡ್ಕೊಳ್ತೀರಾ. ಪಾತ್ವೇನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳುವಂತದ್ರಲ್ಲಿ ನನಗೆ ನೀಟಾಗಿ ಕಾಣಿಸ್ತಾ ಇದೆ. ಸೊ ಪಾತ್ವೇ ನಿಮ್ದು ಕ್ಲಿಯರ್ ಆಗ್ತಾ ಇದೆ. ಓಕೆ, ಸೊ ಕ್ಲಿಯರ್ ಆಗ್ತಾ ಇದೆ ಪಾತ್ವೇ. ಸೊ ಯಾವುದೇ ಕಾರಣಕ್ಕೂ ನೀವೇನು ಟೆನ್ಷನ್ ತಗೊಳ್ಳುವಂತದ್ದು ಬೇಡ. ಓಕೆ, ದ ಹೋಮ್. ಯುವರ್ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ. ಸೊ ನಿಮಗೆ ಮನೆಯಲ್ಲೂ ಕೂಡ ನಿಮ್ಗೆ ಏನು ನಕಾರಾತ್ಮಕ
ವಾಗಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಸೊ ಹಂಗಾಗಿ ನಿಮ್ಗೆ ಸಾಯಿಬಾಬಾ ಒರಾಕಲ್ ಇಂದ ನಿಮ್ಗೆ ದ ಓಂ ಅಂತ ಬಂದಿದೆ. ಸೊ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಲವಂಗ 9 ಲವಂಗನ ನೀವು ಕರ್ಪೂರದಲ್ಲಿ ಅಂದ್ರೆ ಪಚ್ ಕರ್ಪೂರದಲ್ಲಿ ನೀವು ಇಡೀ ಮನೇನ ನೀವು ಅದು ಜ್ಯೋತಿಯಲ್ಲಿ ನೀವು ಇಡೀ ಮನೇನ ಬೆಳಗ್ಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದು ನಾರ್ಮಲ್ ಮನೇಲಿರೋಗೆಲ್ಲ ಒಂದು ಅಮಾವಾಸ್ಯೆ ಅಥವಾ ಹುಣ್ಮೆಗೆ ನಾರ್ಮಲ್ ಆಗಿ ಎಲ್ಲರಿಗೂ ತಲೆಯಲ್ಲಿ ಅದು ತಲೆ ಮೇಲೆ ಇದು ಏನ್ ಹೇಳ್ತಾರೆ ಅದನ್ನ ರೊಟೇಟ್ ಮಾಡಿ ಅಥವಾ ನಿವಾರಿಸ್ಕೊಂಡು ತಗೊಂಡು ಹೋಗ್ಬಿಟ್ಟು ಒಂದು ಯಾರು ತುಳಿದಾಗಲೇ ಇರುವಂತ ಜಾಗದಲ್ಲಿ ನೀವು ಅದನ್ನ ಹೊಡೆದ್ಬಿಟ್ಟು ಬನ್ನಿ. ಓಕೆ, ಸೊ ಅದು ಕೂಡ ಆಗುತ್ತೆ. ಕೋ ಕ್ರಿಯೇಟ್ ಅಂತ ಬರ್ತಾ ಇದೆ ನಿಮ್ಮ ಎನರ್ಜಿ ಒರಾಕಲ್ ಇಂದ. ಸೊ ಎನರ್ಜಿ ಒರಾಕಲ್ ಇಂದ ಕೋ ಕ್ರಿಯೇಟ್ ಅಂತ ಹೇಳಿದ್ರೆ, ಸೊ ನಿಮ್ಮ ಮನೆಯವರೆಲ್ಲ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಒಂದು ನಕಾರಾತ್ಮಕ ದೃಷ್ಟಿಕೋನನ ಎಲ್ಲರೂ ತೆಗಿಲಿಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಓಕೆ, ಅಂಡ್ ಈವನ್ ನಿಮ್ಮ ಆಫೀಸ್ ಅಲ್ಲಿ ಅಥವಾ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಎಲ್ಲೇ ಆಗಿದ್ರು ಆ ನಕಾರಾತ್ಮಕವನ್ನ ತೆಗಿಲಿಕ್ಕೆ ಆಮೇಲೆ ಅದು ಶುದ್ಧೀಕರಿಸಲಿಕ್ಕೆ ಕೂಡ ನಿಮ್ಮ ಮನೆಯವರು ಅಥವಾ ನಿಮ್ಮ ಎಲ್ಲರೂ ನಿಮ್ಮ ಜೊತೆಗೆ ನಿಮ್ಗೆ ಹೆಲ್ಪ್ ಮಾಡ್ತಾ ಬರ್ತಾರೆ. ಓಕೆ, ಸೊ ನೀವು ಹಾಗಾಗಿ ಯಾವ ಒಂದು ತೊಂದರೆನೂ ಇಲ್ದಾಗೆ ನೀವು ಅದನ್ನ ಓವರ್ಕಮ್ ಮಾಡ್ತೀರಾ. ಅದ್ರ ಜೊತೆಗೆ ನೀವು ಏನಾದ್ರೂ ಹೊಸದಾಗಿ ಏನಾದ್ರೂ ಕ್ರಿಯೇಟ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಒಂದು ಹೊಸದ್ ಯಾವ್ದಾದ್ರು ನಿಮ್ಮ ಒಂದು ಫೋಕಸ್ ಮಾಡ್ತಾ ಇದ್ರೆ ನೀವು ಒಂದು ಆಂಗಲ್ ಅಲ್ಲಿ ಯಾವ್ದಾರೋ ಒಂದು ಜಾಬ್ ಬಗ್ಗೆ ಅಥವಾ ಯಾವ್ದಾರೋ ಒಂದು ಸ್ಟಡೀಸ್ ಬಗ್ಗೆ ಅದರಲ್ಲೂ ಕೂಡ ನಿಮಗೆ ಹೆಲ್ಪ್ ಸಿಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಓಕೆ, ಅಂಡ್ ಈ ಪ್ರಾಬ್ಲಮ್ಸ್ ಏನಿದೆ ಅದರಲ್ಲೂ ಕೂಡ ನಿಮಗೆ ಆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಿಮ್ಮ ಮನೆಯವರಾಗ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ನಿಮಗೆ ಸಹಾಯ ಮಾಡೋದಕ್ಕೆ ಅಥವಾ ಈ ಅಬ್ಸ್ಟಿಕಲ್ಸ್ ಎಲ್ಲ ಓವರ್ಕಮ್ ಮಾಡ್ಲಿಕ್ಕೆ ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೂ ಕೂಡ ನಿಮಗೆ ಸಹಾಯ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ನರ್ ಚೈಲ್ಡ್. ಓಕೆ, ಓಕೆ, ನಿಮ್ಮ ಮೇನ್ ದೃಷ್ಟಿಕೋನದಲ್ಲಿ ಅಂದ್ರೆ ನಿಮ್ದು ಓವರ್ ಆಲ್ ಫೋಕಸ್ ಏನಿದೆ ನಿಮ್ಮ ಒಂದು ಇನ್ನರ್ ಚೈಲ್ಡ್ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಬಹಳ ಖುಷಿಯಾಗಿರುವಂತದ್ದನ್ನ ಅಥವಾ ಬಹಳ ಒಂದು ಹೃದಯಕ್ಕೆ ಹತ್ರವಾಗಿರುವಂತ ಒಂದು ಕೆಲಸಗಳನ್ನ ಮಾಡಿ ನಿಮ್ಮ ಈ ಮಾರ್ಚ್ ತಿಂಗಳಲ್ಲಿ ಅದ್ರ ಬಗ್ಗೆ ಮೇನ್ ಫೋಕಸ್ ಮಾಡಿ. ಅವಾಗ ನಿಮ್ಮ ಒಂದು ಈ ತರದ್ ಏನ್ ನಕಾರಾತ್ಮಕವಾಗಿ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಾಗಿ ನಿಮ್ಗೆ ತೊಂದರೆ ಅಂತ ಅನ್ಸುತ್ತೋ ಅದರಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳ ಜೊತೆ ಸೇರಿ ಆಟ ಆಡುವಂತದ್ದು ಅಥವಾ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತದ್ದು ಒಂದು ವೀಣೆ ಆಗಿರ್ಬೋದು, ಫ್ಲೂಟ್ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಏನ್ ಇಷ್ಟ ಇದೆಯೋ ಅಥವಾ ಏನಾದ್ರು ಕಿಚನ್ ಅಲ್ಲಿ ಮಾಡ್ಕೊಂಡು ಊಟ ಮಾಡೋದಾಗಿರ್ಬೋದು ಅಥವಾ ಎಲ್ಲರೂ ಹೊರಗೆ ಹೋಗೋದಾಗಿರೋ ಒಂದು ಫನ್ ಆಕ್ಟಿವಿಟಿ ಅಂತ ನಿಮ್ಗೆ ಏನ್ ಅನ್ಸುತ್ತೋ ಅದು ಖುಷಿ ಆಗುತ್ತೋ ಅದನ್ನ ನೀವು ಮಾಡ್ತಾ ಹೋಗಿ. ಸೊ ಅದು ಕೂಡ ನಿಮ್ಗೆ ಬಹಳ ಒಂದು ಇಂಪ್ರೂವೈಸೇಷನ್ಸ್ ನಿಮ್ಮ ಓವರ್ ಆಲ್ ಮಂತ್ ಕಾಣ್ತಾ ಹೋಗುತ್ತೆ. ಅಂಡ್ ಈವನ್ ಇನ್ ಲವ್ ಲೈಫ್ ಅಲ್ಲಿ ನಿಮಗೆ ಓಕೆ ಕೆಲವುದು ಮೆಸೇಜ್ ಓಕೆ ಇದು ಲವ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕೆಲವುದು ಸ್ಟ್ರಿಕ್ಟ್ಲಿ ನಿಮ್ಮ ಒಂದು ಆಫೀಸ್ ಇಂದ ಆಗಿರ್ಬೋದು ಮೆಸೇಜ್ ಅಥವಾ ಇನ್ಬಾಕ್ಸ್ ನೀವು ಆದಷ್ಟು ಚೆಕ್ ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಏನಾದ್ರೂ ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಅದು ಯಾವ ರೀತಿಯಲ್ಲಿ ನಿಮ್ಮ ಒಂದು ಮೆಸೇಜಸ್ ಇರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ ಡಿಲ್ಯೂಷನ್ಸ್ ಹೋಗ್ಬೇಡಿ. ಬಟ್ 90% ಇದು ಒಂದು ಪಾಸಿಟಿವ್ ಆಗಿರುವಂತ ಒಂದು ಔಟ್ಲುಕ್ ಆಗಿದೆ ಈ ಮೆಸೇಜ್ ಅನ್ನೋಂಥದ್ದು ಕಾರ್ಡ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೊಂತಾ ಬನ್ನಿ. ಸೊ ನಿಮ್ಮ ಒಂದು ಮನಸ್ಸಿಗೆ ಇಷ್ಟ ಆಗುವಂತ ಕಡೆಗೆ ನೀವು ಆದಷ್ಟು ನಿಮ್ಮ ಇನ್ನರ್ ಚೈಲ್ಡ್ ನ ನೀವು ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ ಅಥವಾ ಇನ್ನರ್ ಚೈಲ್ಡ್ ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಎಷ್ಟೋ ವಾಸಿಯಾಗದಲ್ಲೇ ಇರುವಂತದ್ದು ಗಾಯಗಳಿರ್ಬೋದು ಅದಕ್ಕೆ ನೀವು ಜಾಸ್ತಿ ಫೋಕಸ್ ನ ಮಾಡ್ತಾ ಹೋಗಿ. ಈ ಒಂದು ಮಾರ್ಚ್ ಮಂತ್ ಅಲ್ಲಿ ಅದಕ್ಕೆ ಒಂದು ಹೀಲಿಂಗ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಒಂದು ಪ್ರಯತ್ನವನ್ನ ಪಡಿ. ನೀವು ಆದಷ್ಟು ಸಂತೋಷವಾಗಿರೋದಕ್ಕೆ ನೀವು ಏನ್ ಬೇಕೋ ಅದನ್ನ ಮಾಡ್ತಾ ಇರಿ. ಸೊ ಯಾಕಂದ್ರೆ ಇದೆಲ್ಲ ಟೆಂಪರರಿ ಪ್ರಾಬ್ಲಮ್ಸ್ ಈ ತಿಂಗಳಲ್ಲಿ ನಿಮಗೆ ಇರುವಂತದ್ದು. ಟೆಂಪರರಿ ಪ್ರಾಬ್ಲಮ್ಸ್ ಆದಷ್ಟು ಇದೆಲ್ಲ ಕ್ಲಿಯರ್ ಔಟ್ ಆಗುತ್ತೆ, ವಾಶ್ ಔಟ್ ಆಗುತ್ತೆ. ಸೊ ಅದ್ಯಾವುದು ಏನು ನಿಮ್ಗೆ ಒಂದು ಇಲ್ಲಿ ಮೆಸೇಜಸ್ ಅಲ್ಲಿ ಯಾವುದು ನನಗೆ ಏನು ಆ ರೀತಿಯಲ್ಲಿ ನಿಮ್ಗೆ ಟೆಂಪರರಿ ಆಗಿ ಏನಾದ್ರೂ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಅದು ಕೂಡ ಅದು ಕನ್ಸರ್ನ್ಸ್ ಅದು ವಾಶ್ ಔಟ್ ಆಗುತ್ತೆ. ಅಂಡ್ ಇದು ಪಾಸಿಟಿವ್ ಮೆಸೇಜಸ್ ಆಯ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿಯಲ್ಲಿ ಬಂದ್ರೂ ನಿಮಗೆ ಒಂದು ಸೊಲ್ಯೂಷನ್ಸ್ ಪ್ರೊವೈಡರ್ ಆಗಿ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿಯವರಾಗ್ಲಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ಬೇಕಾದಂತ ಕೆಲವುದು ನೀವು ಇಲ್ಲಿವರೆಗೂ ಮೆಸೇಜಸ್ ಕಾಯ್ತಾ ಇದ್ರೆ ಅಥವಾ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಲೆಟರ್ ಬರ್ತಾ ಇದ್ರೆ ಬರಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಅದು ಕೂಡ ನಿಮಗೆ
ಇದು ಬರುವಂತ ಚಾನ್ಸಸ್ ಇದೆ. ಓಕೆ, ನಿಮ್ಮ ಎನರ್ಜೀಸ್ ಪ್ರಕಾರ ಇನ್ನು ಕೆಲವು ಮಾರ್ಚ್ ಮಂತ್ ಅಲ್ಲಿ ಏನಿದೆ ಮೆಸೇಜಸ್ ನೋಡೋಣ. ಓಕೆ, ಸೊ ಇಲ್ಲಿ ಮೇನ್ ಆಗಿ ನೀವು ಒಂದು ಫಿಯರ್ ಒಳಗೆ ಟ್ರಾಪ್ ಆಗಿರುವಂತದ್ದು ಅಥವಾ ಅಬ್ಸ್ಟಕಲ್ಸ್ ಅಲ್ಲಿ ಅದನ್ನ ನೀವು ಇರುವಂತದ್ದು, ಬಟ್ ಅದನ್ನ ಓವರ್ಕಮ್ ಮಾಡ್ತೀರಾ ಅಂತ ನಾನು ಆಲ್ರೆಡಿ ಹೇಳಾಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದು ರಿಜಾಯ್ಸ್ ಅಂತ ಹೇಳ್ಬೋದು, ರಿಜಾಯ್ಸ್ ಇನ್ ಸೆಲೆಬ್ರೇಷನ್ಸ್. ಯಾಕಂದ್ರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ಒಂದು ಕೆಲವು ಫನ್ ಆಕ್ಟಿವಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಅಥವಾ ಔಟ್ಸೈಡ್ ಎಲ್ಲಾದ್ರೂ ನೀವು ಫ್ಯಾಮಿಲಿ ಜೊತೆಗೆ ಒಂದು ಟ್ರಿಪ್ ಹೋಗುವಂತದ್ದು ಅಥವಾ ಕೆಲವು ಸೆಲೆಬ್ರೇಷನ್ಸ್ ನ ಮಾಡುವಂತದ್ದು ಕೂಡ ನಿಮ್ಮ ಒಂದು ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದಾಗುತ್ತೆ ಈ ಮಾರ್ಚ್ ಮಂತ್ ಅಲ್ಲಿ. ಯಾಕಂದ್ರೆ ಅದು ಆದಷ್ಟು ನಿಮ್ಮ ಒಂದು ಬಹಳ ಒಂದು ಡ್ರಾಮ್ಯಾಟಿಕ್ ಅಂತ ಅನ್ಸೋಂತ ಒಂದು ಲೈಫ್ ಅಲ್ಲಿ ಒಂದು ಸಮ್ ಚೇಂಜಸ್ ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನ ನೀವಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಅಥವಾ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಇಲ್ಲ ಅಂತ ಹೇಳಿದ್ರೆ ಅದಾಗೆ ನಿಮ್ಗೆ ಎಲ್ಲರೂ ಸೇರಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮೂಡ್ ನ ಬಹಳ ಡೈವರ್ಟ್ ಮಾಡ್ತಾರೆ. ಸೊ ನಿಮ್ಮ ಒಂದು ಫಿಯರ್ಸ್ ನ ನೀವು ಹೊರಗಡೆ ಹಾಕ್ಲಿಕ್ಕೆ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಟೈಮ್ ಅಲ್ಲಿ ಹೀಲಿಂಗ್ ಆಗ್ತಾ ಇರುವಂತದ್ದು, ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇರುವಂತದ್ದು ಕೂಡ ನಂಗೆ ಕಂಡು ಬರ್ತಾ ಇದೆ. ಅಂಡ್ ದ ವೈಟಿಂಗ್ ಗೇಮ್ ಅಂತ ಬಂದಿದೆ. ಓಕೆ, ಸೊ ಇದು ವೈಟಿಂಗ್ ಗೇಮ್ ಅಲ್ಲಿ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇರೋದು ಅಂತ ಹೇಳಿದ್ರೆ 2 ಆಫ್ ವಾಂಡ್ಸ್ ಅಲ್ಲಿ ನೀವು ಆದಷ್ಟು ನಿಮ್ಮ ಒಂದು ಡಿಸ್ಟೆನ್ಸ್ ಏನಿತ್ತು ಅದನ್ನ ಸ್ವಲ್ಪ ನೀವು ನಿಯರ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಗೋಲ್ ಸೆಟ್ಟಿಂಗಿಗೆ ನೀವು ಆದಷ್ಟು ಹತ್ರ ಆಗ್ತಾ ಇದ್ದೀರಾ. ಅದಕ್ಕೆ ಅಲ್ಲಿ ಆಬ್ಸ್ಟಕಲ್ಸ್ ನ ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ ಅಂತ ಬಂದಿರುವಂತದ್ದು ಪಾತ್ವೇ. ಓಕೆ, ಸೊ ನಿಮ್ಮ ಒಂದು ಟೆಂಪರರಿ ಸೊಲ್ಯೂಷನ್ಸ್ಗಳು ಪ್ರಾಬ್ಲಮ್ಸ್ ಗಳಿಗೆ ಟೆಂಪರರಿ ಸೊಲ್ಯೂಷನ್ಸ್ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇರುವಂತದ್ದು ಕೂಡ ಅದು ತೋರಿಸ್ತಾ ಇದೆ ಈ ಒಂದು ಕಾರ್ಡ್. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಎಲ್ಲಿಗೆ ನಿಮ್ಮ ಒಂದು ಡೆಸ್ಟಿನಿ ಅಲ್ಲಿ ನಿಮ್ಮ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆಯೋ ಅಲ್ಲಿಗೆ ನೀವು ಹೋಗ್ತಾ ಇರೋದು ಕಂಡು ಬರ್ತಾ ಇದೆ, ವಿಚ್ ಈಸ್ ಎ ಸ್ಟ್ರಾಂಗ್ ಸೆನ್ಸ್. ಆಯ್ತಾ? ಸೊ ಅದ್ರ ಜೊತೆಗೆ ನನಗೆ ಇಲ್ಲಿ ಇನ್ನೊಂದು ಏನ್ ಮೇನ್ ಆಗಿ ಕಾಣ್ತಾ ಇರೋದು ಅಂತ ಹೇಳಿದ್ರೆ ನಿಮ್ಮ ಫೋಕಸ್ ನ ನೀವು ಬಿಡಬೇಡಿ. ಓಕೆ, ನಿಮ್ಮ ಫೋಕಸ್ ನ ಬಿಡಬೇಡಿ. ನೀವು ಎಲ್ಲಿಗೆ ನಿಮ್ಮ ಒಂದು ಡೆಸ್ಟಿನೇಷನ್ ಇದೆ ಅಂತ ನಿಮಗೆ ಗೊತ್ತಿದೆಯೋ ಆ ಜಾಗಕ್ಕೆ ನೀವು ರೀಚ್ ಔಟ್ ಆಗಿ. ಅಂಡ್ ನೀವು ಏನು ಯೋಚನೆ ಮಾಡುವಂತದ್ದು ಬೇಡ, ಯಾಕಂದ್ರೆ ಅದು ಫ್ರೂಟ್ಫುಲ್ ರಿಸಲ್ಟ್ಸ್ ಆಗಿರುತ್ತೆ. ಸೊ ಆಮೇಲೆ ಇನ್ ಕೆಲವ್ರಿಗೆ ಡಿಸ್ಟೆನ್ಸ್ ಮೂವ್ ಆಗುವಂತದ್ದು ಏನಾದ್ರು ಇದ್ರೂ ಕೂಡ, ಟ್ರಾವೆಲಿಂಗ್ ಇದ್ರೂ ಕೂಡ ಅದು ಕೂಡ ಕಂಡು ಬರ್ತಾ ಇದೆ. ಸೊ ಅವರು ಕೂಡ ಟ್ರಾವೆಲಿಂಗ್ ಮಾಡುವಂತದ್ದು ಕೂಡ ಇದೆ. ಓಕೆ, ಸಾಕಷ್ಟು ನಿಮ್ಮ ಒಂದು ಇಂಟ್ಯೂಷನ್ಸ್ ಗೈಡ್ ಆಗುವಂತದ್ದು ನೀವು ಅದನ್ನ ಗಮನ ವಹಿಸಿ. ಯಾಕಂದ್ರೆ ಅದರಲ್ಲಿ ನಿಮಗೆ ಸಾಕಷ್ಟು ಆನ್ಸರ್ಸ್ ಗಳಿರುತ್ತೆ, ಬಟ್ ನಿಮ್ಮ ಡಿಲ್ಯೂಷನ್ಸ್ ಕೂಡ ಅಷ್ಟೇ ಇರುತ್ತೆ. ಈ ಒಂದು ಮಾರ್ಚ್ ಮಂತ್ ಅಲ್ಲಿ ನಿಮ್ಮ ಇಂಟ್ಯೂಷನ್ ಎಷ್ಟು ಗೈಡ್ ಆಗ್ತಿರುತ್ತೋ ನಿಮ್ಗೆ ಆಪೋಸಿಟ್ ಆಗಿ ಅಷ್ಟೇ ನಿಮ್ಮ ಡಿಲ್ಯೂಷನ್ಸ್ ಇರುತ್ತೆ. ಇದು ತಗೋಬೇಕಾ ತಗೋಬಾರ್ದಾ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಕ್ಲಾರಿಟಿಯಲ್ಲಿ ನೀವು ವರ್ಕ್ ಮಾಡುವಂತ ಒಂದು ನೀವು ಏನು ಚಿಂತೆ ಮಾಡಿದಾಗೆ ಸ್ವಲ್ಪ ಚಿಂತನೆಗಳನ್ನ ಮಾಡ್ತಾ ಬನ್ನಿ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ನಿಮ್ಮ ಒಂದು ಕ್ಲಾರಿಟಿ ತಗೊಂಡ್ ಬರುವಂತದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಇಂಟ್ಯೂಷನ್ಸ್ ಏನ್ ಗೈಡ್ ಆಗ್ತಾ ಇದೆ ಅದು ಪ್ರಾಪರ್ ಆಗಿ ನೀವು ಕೇಳಿಸ್ಕೊಳ್ಳಿ, ಇನ್ಸ್ಟೆಡ್ ಆಫ್ ಗೆಟಿಂಗ್ ಕನ್ಫ್ಯೂಸ್ಡ್. ಆಯ್ತಾ? ನಾನು ಅದನ್ನೇ ಹೇಳಿದೆ, ಇನ್ಸ್ಟೆಡ್ ಆಫ್ ಗೆಟಿಂಗ್ ಕನ್ಫ್ಯೂಸ್ಡ್ ಅಂತ ಹೇಳ್ಬಿಟ್ಟು. ಓವರ್ ಆಲ್ ನೀವು ಬಹಳ ಕನ್ಫ್ಯೂಸ್ಡ್ ಆಗ್ತಿರ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದು ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬಹಳ ಫ್ರೀ ಆಗಿ ಅವನ ಒಂದು ಎಮೋಷನ್ಸ್ ನ ದೂರ ಮಾಡ್ಕೊಳ್ತಾ ಇರೋಂಥದ್ದು ಇದೆ. ಸೊ ಎರಡು ಇದೆ ಈ ಮಂತ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬಾ ನೀವು ನಿಮ್ಮನ್ನ ಪವರ್ಫುಲ್ ಅಂತ ನೀವು ಟ್ರೀಟ್ ಮಾಡ್ಕೊಳ್ಳೋದಾದ್ರೆ ನೀವು ಇದನ್ನ ಆಬ್ಸ್ಟಕಲ್ಸ್ ಎಲ್ಲ ನಿಮ್ಗೆ ಜಸ್ಟ್ ಟೆಂಪರರಿ, ಅದಕ್ಕೆ ನೀವು ಸೊಲ್ಯೂಷನ್ಸ್ ಪರ್ಮನೆಂಟ್ ಅಥವಾ ಟೆಂಪರರಿ ಸೊಲ್ಯೂಷನ್ಸ್ ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನೀವು ಇರುವಂತ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಇದರಲ್ಲಿ ಜಾಸ್ತಿ ನೀವು ಇದನ್ನ
ಸಿಗಾಕೊಳ್ಳುವಂತ ಚಾನ್ಸಸ್ ನೀವು ಜಾಸ್ತಿ ಮಾಡ್ಕೊಳ್ಬೇಡಿ. ಬಟ್ ಆದ್ರೂ ಇಲ್ಲಿ ನನಗೆ ಇಲ್ಲಿ ಮೇನ್ ಪಾತ್ ವೇನಲ್ಲಿ ನಾನು ನೋಡಿದಾಗ ಓವರ್ಕಮಿಂಗ್ ಅಬ್ಸ್ಟಕಲ್ಸ್ ಅಂತ ಇರೋದ್ರಿಂದ ಸೊ ಆದಷ್ಟು ಪಾಸಿಟಿವ್ ಆಗಿದೆ. ಅಂಡ್ ದ ವೇಟಿಂಗ್ ಗೇಮ್ ಅಂತ ಇರೋದ್ರಿಂದ ಕೂಡ ನಿಮ್ಗೆ ಇವಾಗ ಸ್ವಲ್ಪ ನಿಮಗೆ ತಡೆ ಅಂತ ಅನ್ನಿಸ್ಬೋದು ಮಾರ್ಚ್ ಮಂತ್ ಅಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ರಿಲೀಸ್ಡ್ ಆಯ್ತಾ. ನಿಮ್ಮ ಒಂದು ಡೆಸ್ಟಿನೇಷನ್ ಏನಿದೆ, ನಿಮ್ಮ ಒಂದು ಎಂಡ್ ಗೇಮ್ ಏನಿದೆ ಅಲ್ಲಿಗೆ ನೀವು, ಅಥವಾ ಎಂಡ್ ಪಾಯಿಂಟ್ ಅಂತ ಏನಿದೆ ಅಲ್ಲಿಗೆ ನೀವು ರೀಚ್ ಔಟ್ ಆಗ್ತೀರಾ. ಓಕೆ, ಐದರ್ ಇಟ್ ಇಸ್ ಇನ್ ದ ಮಾರ್ಚ್ ಆರ್ ಇನ್ ಸಮ್ವೇರ್ ಅರೌಂಡ್ ದ ಇಯರ್ ಆಯ್ತಾ. ಬಟ್ ನೀವು ನಿಮ್ಮ ಒಂದು ಪ್ರಯತ್ನವನ್ನ ಬಿಡಬೇಡಿ. ಆದಷ್ಟು ನಿಮ್ಮ ಒಂದು ಇನ್ನರ್ ಚೈಲ್ಡ್ಗೆ ಘಾಸಿ ಆಗುವಂತದ್ದು ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಮನಸ್ಥಿತಿನ ನೀವು ಸರಿಯಾಗಿ ಇಟ್ಕೊಳ್ಳಿ. ನಿಮ್ಮ ಒಂದು ಮನಸ್ಸನ್ನ ಬಹಳ ಪ್ರಫುಲ್ಲವಾಗಿ ಇಟ್ಕೊಳ್ಳೋಂಥದ್ದು ಮತ್ತೆ ಬಹಳ ಪೇಷನ್ಸ್ ಇಂದ ಇರೋಂಥದ್ದು ನೀವು ಆದಷ್ಟು ಟ್ರೈ ಮಾಡಿ. ಮೆಡಿಟೇಷನ್ಸ್ ನ ಟ್ರೈ ಮಾಡಿ. ಅಂಡ್ ಲೈಟರ್ ಮ್ಯೂಸಿಕ್ ಅಲ್ಲಿ ಯಾವುದೇ ಆಗಿರ್ಲಿ, ಅದು ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನ ಲೈಟರ್ ಮ್ಯೂಸಿಕ್ ನ ಅಭ್ಯಾಸ ಮಾಡ್ಕೊಳ್ಳಿ. ಮೆಡಿಟೇಷನ್ ಅಥವಾ ರೇಖೆ ನಿಮ್ಗೇನ್ ಪ್ರಾಕ್ಟೀಸ್ ಇದೆಯೋ ಅಥವಾ ಯೋಗ ಯಾವ್ದು ಪ್ರಾಕ್ಟೀಸ್ ಇದೆಯೋ ಅದನ್ನ ಮಾಡ್ಕೊಳ್ಳಿ. ಇಲ್ಲ ಸ್ಪೋರ್ಟ್ಸ್ ಇದ್ರು ಸ್ಪೋರ್ಟ್ಸ್ ಯಾವ್ದಿದೆಯೋ ನಿಮ್ಗೆ ಇಷ್ಟ ಆಗುವಂತ ಒಂದು ಕೆಲಸಗಳನ್ನ ಡೈಲಿ ನೀವು ಮಾಡ್ತಾ ಹೋಗಿ ಈ ಮಾರ್ಚ್ ಮಂತ್ ಅಲ್ಲಿ. ಸೊ ಯಾವ್ದನ್ನು ನೀವು ಏನು ಟೆನ್ಷನ್ಸ್ ಅನ್ನ ತಗೊಳ್ಳೋಂಥದ್ದು ಬೇಡ. ಓಕೆ, ಸೊ ಓವರ್ ಆಲ್ ಅಡ್ವೈಸ್ ಅಂತ ಇದ್ರೆ ಏನ್ ನೋಡೋಣ. ಮಾರ್ಚ್ ಮಂತ್ ಅಲ್ಲಿ ಓವರ್ ಆಲ್ ಅಡ್ವೈಸ್, ಓಕೆ, ನಿಮ್ಮಲ್ಲಿ ಒಂದು ಏನು ಫ್ರೀಯಾಗಿ ಇರೋವಂಥದ್ದು ನೀವು ಅದನ್ನ ನೀವು ಕಲಿಯೋಂಥದ್ದು ಮಾಡ್ಕೊಳ್ಳಿ. ಯಾವಾಗಲೂ ಒಂದು ಜಾಸ್ತಿ ಎಲ್ಲದನ್ನು ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಈಸಿಯಾಗಿ ತಗೊಳ್ಳೋವಂಥದ್ದು ಒಂದು ಮನಸ್ಥಿತಿನ ನೀವು ತಗೊಂಡ್ ಬನ್ನಿ. ಅಂಡ್ ಏನೇ ಆಗ್ಲಿ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ನೀವು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಕೂಡ ಅದು ಡಿಪೆಂಡ್ ಆಗಿದೆ ನಿಮ್ಮ ಒಂದು ಫ್ರೀ ಆಗಿ ತಗೊಳ್ಳೋ ನೇಚರ್ ಇಂದ. ಓಕೆ, ನೀವೆಲ್ಲದನ್ನು ಬಹಳ ಹಿಡಿದಿಟ್ಕೊಳ್ತೀನಿ, ಟೈಟ್ ಆಗಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಯಾವುದು ಮುಂದಕ್ಕೆ ಹೋಗೋದಿಲ್ಲ. ಅದ್ಯಾವುದು ಮತ್ತೆ ಹೊಸದು ಆಗಿ ಸ್ಟಾರ್ಟ್ ಆಗೋದಿಲ್ಲ. ಅದು ಎಲ್ಲಿರುತ್ತೋ ಅಲ್ಲೇ ನಿಮ್ಮ ಸುತ್ತಲೂ ತಿರುಗ್ತಾ ಇರುತ್ತೆ. ಸೊ ನೀವು ಹೊಸದನ್ನ ನೋಡ್ಬೇಕು ನಿಮ್ಮ ಜೀವನದಲ್ಲಿ, ಹೊಸ ರೀತಿಯ ಒಂದು ಉಲ್ಲಾಸವನ್ನ ನಿಮ್ಮ ಜೀವನದಲ್ಲಿ ತಗೊಂಡ್ ಬರ್ಬೇಕು ನೀವು ಅಂತ ಅಂದ್ರೆ ಆವಾಗ ನೀವು ಜಾಸ್ತಿ ಫ್ರೀ ಆಗಿರುವಂತದ್ದು, ಅಥವಾ ಯಾರಾದ್ರೂ ಒಂದ್ ಏನಾದ್ರು ಮನಸ್ಸಿಗೆ ಹೇಳಿದ ತಕ್ಷಣನೇ ನೀವು ಏನಾದ್ರು ಹೇಳಿದ ತಕ್ಷಣ ನೀವು ಮನ್ಸಿಗೆ ತಗೊಳ್ಳೋ ಅಂತದ್ ಮಾಡಬೇಡಿ. ಆದಷ್ಟು ಅದನ್ನ ಕೂತ್ಕೊಂಡು ಏನಕ್ಕೆ ಹೇಳಿದ್ರು ಅಂತ ಫಸ್ಟ್ ನೀವು ಅದಕ್ಕೆ ವಿಚಾರ ಮಾಡ್ಕೊಂಡಾಗ ನಿಮ್ಗೆ 100% ಅದು ಅನಾಲಿಸಿಸ್ಗೆ ಬರುತ್ತೆ. ಓಕೆ, ನಾನು ಅನಲೈಸ್ ಮಾಡ್ಕೊಂಡು ಇದನ್ನ ನಾನು ಸರಿಯಾಗಿದೆಯೋ ಇಲ್ವೋ, ರಾಂಗ್ ಆಗಿ ಹೋಗ್ತಿದ್ದೀನೋ, ಅಥವಾ ಅವ್ರು ಹೇಳಿದ ತಪ್ಪಿದೆಯೋ ಸರಿ ಇದೆಯೋ ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ನೀವು ಆದಷ್ಟು ನೀವು ರಿಯಾಕ್ಟ್ ಮಾಡೋದಕ್ಕಿಂತ ಜಾಸ್ತಿ ನೀವು ರೆಸ್ಪಾನ್ಸ್ ಮಾಡುವಂಥದ್ದನ್ನ ನೀವು ಬೆಳೆಸ್ಕೊಳ್ಳಿ. ಓಕೆ, ಅವಾಗ ನಿಮ್ಮ ಲೈಫಲ್ಲಿ ಬಹಳ ಎಲ್ಲದು ಈಸಿ ಅಂತ ಅನ್ಸುತ್ತೆ. ನೀವು ಜಾಸ್ತಿಯಾಗಿ ನೀವು ಓವರ್ ಬರ್ಡನ್ಡ್ ಆಗಿ ನೀವು ಯೋಚನೆ ಮಾಡಿದ್ರೆ ಎಲ್ಲದೂ ನಿಮಗೆ ಬರ್ಡನ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಲೈಟ್ ಆಗಿ ತಗೊಳ್ಳೋದ್ರಿಂದ, ಲೈಟ್ ಹಾರ್ಟೆಡ್ ಆಗಿರೋದ್ರಿಂದ ನಿಮ್ಮ ಒಂದು ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಒಂದು ಇಂಟ್ಯೂಷನ್ ಕೂಡ ನಿಮಗೆ ಪಾಸಿಟಿವ್ ಆಗಿ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ನೆಗೆಟಿವ್ ಇದ್ರೊಳಗೆ ನೀವು ಪದೇ ಪದೇ ನೀವು ಅಲ್ಲೇ ಸುಳಿಯೊಳಗೆ ಸಿಗಾಕೊಂಡಿದ್ದೀನಿ ಅನ್ನುವಂತ ಒಂದು ಭಾವನೆ ಕೂಡ ಬರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಓವರ್ ಆಲ್ ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ನೋಡ್ದಾಗಿಂದನು ನಿಮ್ಮ ಒಂದು ಟೆಂಪರರಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಓಕೆ, ಅದರಲ್ಲಿ ನೀವು ಸಕ್ಸಸ್ಫುಲಿ ಹೊರಗೆ ಬರ್ತೀರಾ. ಬಟ್ ಏನಂದ್ರೆ ಲೈಟ್ ಹಾರ್ಟೆಡ್ ಆಗಿರಬೇಕು. ಇನ್ನರ್ ಚೈಲ್ಡ್ ನ ಈಲಾಗುವಂತ ಒಂದು ಅಭ್ಯಾಸಗಳಿಗೆ ನೀವು ಏನು ತೋರಿಸ್ಬೇಕು. ನಿಮ್ಮ ಒಂದು ಸ್ಕಿಲ್ಸ್ ನ ಅಥವಾ ನಿಮ್ಮ ಒಂದು ಬುದ್ಧಿವಂತಿಕೆನ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಈಲಿಂಗ್ ಅಲ್ಲಿ ತೋರಿಸಿ. ಓಕೆ, ಅದನ್ನ ನೀವು ಮತ್ತೆ ಮತ್ತೆ ಗಾಯ ಮಾಡ್ಕೊಳ್ಳೋ ಅಂತದ್ದು ಮಾಡಬೇಡಿ. ಓಕೆ, ಸೊ ನಿಮ್ಮ ಮನಸ್ಥಿತಿ ನೀವು ಹೇಗೆ ಇಟ್ಕೊಳ್ತಿರೋ, ಪ್ರಫುಲ್ಲತೆಯಿಂದ ಇಟ್ಕೊಳ್ತಿರೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಮನಸ್ಥಿತಿ ಹೋಗ್ತಾ ಹೋಗುತ್ತೆ. ಆಯ್ತಾ, ನಿಮ್ಮ ಜೀವನನೂ ಅದೇ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ. ನೀವು ತೊಂದರೆ ಮಾಡ್ಕೊಳ್ತಾ ಹೋದ್ರೆ ಪ್ರತಿಯೊಂದು ತೊಂದರೆಗೆ ನೀವು ಒಳಪಡ್ತಾ ಇರ್ತೀರಾ, ಅಥವಾ ತೊಂದರೆಗೊಳಗೆ ನೀವು ಸಿಕ್ಕಾಕೊಂಡಿದ್ದೀನಿ ಅನ್ನೋಂತ ಒಂದು ಮನಸ್ಥಿತಿಯಲ್ಲಿ ನೀವು ಅದನ್ನೇ ಡಿಲ್ಯೂಷನ್ ಅಂತಾರೆ, ಆ ರೀತಿಯಲ್ಲಿ ನೀವು ಇರ್ತೀರಾ. ದಯವಿಟ್ಟು ಲೈಟ್ ಹಾರ್ಟೆಡ್ ಆಗಿ ಯೋಚನೆ ಮಾಡಿ, ಆದಷ್ಟು ಬಹಳ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ. ಓಕೆನಾ? ಈ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಗ್ರೀನ್ ಅವೆಂಚುರನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ನೋಡೋಣ ಮಾರ್ಚ್ ಮಂತಿಂದು. ಓಕೆ, ಸೊ ಮೊದಲಿಗೆ ಟೀ ಲೀಫ್ ಟ್ಯಾರೋ ಕಾರ್ಡ್ಸ್ ಇಂದ ನೋಡೋಣ. ವೈನ್, ಓಕೆ, ಡಾರ್ಕ್ ಮ್ಯಾನ್, ಡಾಗ್,
ಕ್ವಿಲ್. ಓಕೆ, ಸೊ ನಿಮ್ಮ ಒಂದು ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ಆಯ್ತಾ, ನೀವು ದಯವಿಟ್ಟು ನಿಮ್ಮ ಸೀನಿಯರ್ಸ್ ಅಲ್ಲಿ ಅಥವಾ ಯಾರು ನಿಮ್ಗೆ ಅನುಕೂಲ ಅಂತ ಅನ್ಸುತ್ತೋ ಆಯ್ತಾ, ಅವ್ರನ್ನ ನೀವು ದಯವಿಟ್ಟು ಅಪ್ರೋಚ್ ಮಾಡಿ. ಅವರು ಈವನ್ ನಿಮ್ಗೆ ಆದಷ್ಟು ನಿಮ್ಮ ಒಂದು ಸೀನಿಯರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರು ಆ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ ಇರ್ತಾರಲ್ಲ, ಆ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ ಅಥವಾ ನಿಮ್ಗೆ ಒಂದು ಅನುಭವಕ್ಕೆ ನಿಮ್ಗೆ ಅಕಸ್ಮಾತ್ ಆಲ್ರೆಡಿ ನಿಮ್ಮ ಒಂದು ಫ್ಯಾಮಿಲಿ ಸಿಚುವೇಶನ್ಸ್ ಅಲ್ಲಾಗಿದ್ರು ನಿಮ್ಮ ಒಂದು ದೊಡ್ಡವರಲ್ಲಿ ಅಥವಾ ಯಾರಾದ್ರೂ ನಿಮಗೆ ಅನುಕೂಲ ಆಗುತ್ತೆ ಅಥವಾ ನೀವು ಅವ್ರ ಮಾತನ್ನ ಕೇಳ್ತೀರಾ ಅನ್ನೋಂಥವ್ರನ್ನ ನೀವು ದಯವಿಟ್ಟು ಅಪ್ರೋಚ್ ಮಾಡಿ. ಓಕೆ, ನಿಮ್ಗೆ ಆದಷ್ಟು ನಿಮ್ಮ ಒಂದು, ಯಾಕಂದ್ರೆ ಇದು ಯಾವುದೇ ವಿಷಯದಲ್ಲಾಗಿದ್ರು ಇದು ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಇದೆ. ಅಂಡ್ ನಿಮ್ಗೆ ಇನ್ನೊಂದು ಒಂದು ನಿಮ್ಮ ಒಂದು ಫ್ರೆಂಡ್ ಯಾರಾದ್ರೂ ಇದ್ರೂ ಕೂಡ ನಿಮ್ಗೆ ಆದಷ್ಟು ಸಪೋರ್ಟ್ ನಿಮ್ಗೆ ಇಲ್ಲಿ ತೋರಿಸ್ತಾರೆ ನಿಮ್ಮ ಒಂದು ಮಾರ್ಚ್ ಮಂತ್ ಅಲ್ಲಿ. ಅದ್ರ ಜೊತೆಗೆ ನೀವು ಯಾವ ಒಂದು ಹೆಲ್ಪ್ ಕೇಳಿದ್ರು ಕೂಡ ನಿಮ್ಗೆ ಈ ಮಂತ್ ನಿಮ್ಗೆ ಓವರ್ ಆಲ್ ಆಗಿ 100% ಸಿಗುತ್ತೆ. ಸೊ ಆದಷ್ಟು ಆಮೇಲೆ ಇನ್ ಕೆಲವರು ಏನಾದ್ರೂ ನಿಮ್ಮ ಒಂದು ನಾಲೆಡ್ಜ್ ಅಪ್ಗ್ರೇಡ್ ಮಾಡ್ತಾ ಇದ್ರೆ ನೀವು ಅಥವಾ ಅಪ್ಡೇಟ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ನಿಮ್ಮ ಒಂದು ನಾಲೆಡ್ಜ್ಗೆ ನೀವು ಆದಷ್ಟು ಬೇಸಿಕ್ಸ್ ಇಂದ ನೀವು ಸ್ಟಾರ್ಟ್ ಮಾಡಿ. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ನಿಮ್ಮ ಹತ್ರ ಟೈಮ್ ಇದೆ. ಓಕೆ, ಕಲೀಲಿಕ್ಕೆ ತುಂಬಾ ಟೈಮ್ ಇದೆ. ಹಾಗಾಗಿ ಈ ಮಂತ್ ನ ನೀವು ಆದಷ್ಟು ಕಲೀಲಿಕ್ಕೆ ನಿಮ್ಮ ಒಂದು ಟೈಮ್ ನ ನೀವು ತಗೊಂಡ್ ಬನ್ನಿ. ಅಂಡ್ ನಿಮ್ಮ ಒಂದು ಬೇಸಿಕ್ಸ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಸರಿಯಾಗಿ ಸ್ಟಾರ್ಟ್ ಮಾಡಿ ಅಂಡ್ ಸರಿಯಾಗಿ ನೀವು ಅದನ್ನ ನೀವು ತಗೊಂಡು ಹೋಗಿ. ಓಕೆನಾ? ಸೊ ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಡಾರ್ಕ್ ಮೈಂಡ್, ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಅ ಮ್ಯಾನ್ ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಏರ್ ಅಂತ ಇದೆ. ಸೊ ನಿಮ್ಗೆ ಯಾರು ನಿಮ್ ಜೊತೆಗೆ ಅನುಕೂಲವಾಗುತ್ತೋ ಅವ್ರ ಜೊತೆಗೆ ನೀವು ಅದ್ ಏನೇ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ನೀವು ಅವರಿಂದ ಒಂದು ಹೆಲ್ಪ್ ತಗೊಳ್ಳೋಂಥದ್ದು ಅಥವಾ ನೀವು ಅವ್ರನ್ನ ಫೇಸ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಮ ಒಂದು ಬೇಸಿಕ್ಸ್ ನ ನೀವು ಸರಿಯಾಗಿ ನೀವು ತಯಾರಿ ಮಾಡಿಕೊಂಡು ನಿಮ್ಗೆ ಇನ್ ಟರ್ಮ್ಸ್ ಆಫ್ ವರ್ಕ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಸ್ಟಡೀಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಒಂದು ನಿಮ್ಗೂ ಗೊತ್ತಿಲ್ಲದಲೇ ಇರುವಂತದ್ದು ಸಾಕಷ್ಟು ದೊಡ್ಡವರು ರಿಲೇಶನ್ಶಿಪ್ಸ್ ಅಲ್ಲಿ ಅಡ್ವೈಸ್ ಕೊಡ್ತಾರೆ. ಆ ಅಡ್ವೈಸ್ ಕೂಡ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ. ಅಥವಾ ಫ್ರೆಂಡ್ಸ್ ಅಡ್ವೈಸ್ ಕೊಡ್ಬೋದು ಒಳ್ಳೆಯದು, ಅದನ್ನು ಕೂಡ ನೀವು ತಗೊಳ್ಳುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಓಕೆ, ಓವರ್ ಆಲ್ ಅಲ್ಲಿ ಬಿಲೀವ್ ಇನ್ ದ ಇಂಪಾಸಿಬಲ್, ಬ್ಲೂ ಮೂನ್. ಓಕೆ, ಸೊ ನಿಮ್ಗೆ ಗೊತ್ತಿಲ್ದಲೇ ಇರುವಂತದ್ದು, ದಿಸ್ ಇಸ್ ಮೊನಾಲಜಿ ಡೆಕ್ ಇಂದ. ಓಕೆ, ಸೊ ಬಿಲೀವ್ ಇನ್ ದ ಇಂಪಾಸಿಬಲ್. ಸೊ ನೀವು ಆದಷ್ಟು ನಿಮ್ಗೆ ಏನು ಆಗಲ್ಲ ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಅದು ಎಲ್ಲದೂ ಆಗತ್ತೆ. ಆದ್ರೆ ಏನಂತ ಹೇಳಿದ್ರೆ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಅಂತ ಎಲ್ಲ ಬಂದಿರೋದ್ರಿಂದ ಸೊ ನಿಮ್ಮ ಒಂದು ನಿಮ್ಗೆ ಅದು ಯಾವ್ದು ನಿಮ್ಗೆ ಬೇಸಿಕ್ಸ್ ಇಂದ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಗೊತ್ತಿರೋಂತ ಫ್ರೆಂಡ್ಸ್ ನ ಅಪ್ರೋಚ್ ಮಾಡಿ, ಗೊತ್ತಿರೋಂತ ಫ್ಯಾಮಿಲಿ ಮೆಂಬರ್ ನ ಅಪ್ರೋಚ್ ಮಾಡಿ. ನಿಮ್ಗೆ ಯಾರ ಕಡೆಯಿಂದ ಹೆಲ್ಪ್ ಸಿಗುತ್ತೋ ಆ ಕಡೆಯಿಂದ ನೀವು ತಗೊಳ್ಳಿ. ಯಾಕಂದ್ರೆ ಸೀಕ್ಔಟ್ ಇನ್ಫಾರ್ಮೇಶನ್ ಅಂತ ಕೂಡ ಇದೆ ಆಯ್ತಾ, ನಿಮ್ಗೆ ಸೀಕ್ಔಟ್ ಹೆಲ್ಪ್ ಅಂತ ಕೂಡ ಇದೆ. ಸೊ ಹಂಗಾಗಿ ನಿಮ್ಗೆ ಒಂದು ಸಾಕಷ್ಟು ಸಹಾಯ ಸಿಗುವಂತದ್ದು. ಆಮೇಲೆ ನೀವು ಏನ್ನ ನೀವು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅದನ್ನ ನೀವು ಬಿಲೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನ ನೀವು 100% ಅದನ್ನ ನಿಮ್ಮದಾಗಿಸ್ಕೊಳ್ತೀರಾ. ಹಾಗಾಗಿ ಮೊದಲು ನೀವು ಬಿಲೀವ್ ಮಾಡುವಂತದ್ದನ್ನ ನೀವು ಬಳಸ್ತಾ ಹೋಗಿ ನಿಮ್ಮ ಒಂದು ಎಲ್ಲಾ ಒಂದು ಕಾರ್ಯಗಳಲ್ಲಿ. ಮೇನ್ ಫೋಕಸ್ ಈ ಮಾರ್ಚ್ ಮಂತ್ ಅಲ್ಲಿ ಓಕೆ, ಶೈನ್ ಫ್ರಮ್ ವಿತ್ ಇನ್. Looks are only skin deep, true beauty shines from within and it's time for you to shine. This is a time for self-acceptance and for revealing your true beauty. First accept ಮಾಡ್ಕೊಳ್ಳಿ, ನಿಮ್ಮ ಏನೇ ಒಂದು ಫ್ಲಾಸ್ ಇರಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಮ ಒಂದು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ನಿಮ್ಮ ನಾಲೆಡ್ಜ್ ನ ಇಂಪ್ರೂವೈಸ್ ಮಾಡ್ಕೊಳ್ಳಿ, ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ನೀವು ಆದಷ್ಟು ಎಷ್ಟು ಅಪ್ಗ್ರೇಡ್ ಮಾಡ್ತಾ ಹೋಗ್ತೀರಾ ನಿಮ್ಮ ನಾಲೆಡ್ಜ್ ಅಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಅಷ್ಟು ನಿಮ್ಗೆ ನಿಮ್ಮನ್ನ ನೀವು ಓಕೆ ನನ್ನಲ್ಲಿ ಇದು ಕೊರತೆ ಇದೆ, ನಾನು ಅಕ್ಸೆಪ್ಟ್ ಮಾಡ್ತೀನಿ, ಇದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಂದ ಹೆಲ್ಪ್ ತಗೊಳ್ಳ, ಅವರಿಂದ ಏನಾದ್ರೂ ಸಲಹೆ ಸೂಚನೆಗಳನ್ನ ತಗೊಳ್ಳ, ಅಥವಾ ನನ್ಗೆ ಗೊತ್ತಿಲ್ದಿರೋ ಸಬ್ಜೆಕ್ಟ್ಸ್ ನಾನು ಓದ್ಲಾ ಅಥವಾ ಬುಕ್ಸ್ ಓದ್ಲಾ ಅಥವಾ ಯಾವ್ದಾದ್ರು ಅದಕ್ಕೆ ಹೆಲ್ಪ್ ಆಗುವಂತದ್ದು ಜಾಬ್ ರಿಲೇಟೆಡ್ ಆದ್ರೆ ಯಾವ್ದಾದ್ರು ಹೆಲ್ಪ್ ತಗೊಳ್ಳ ಅಂತ ಹೇಳ್ಬಿಟ್ಟು ನೀವು ತಗೊಳ್ತಾ ಬಂದ್ರೆ ಅಥವಾ ನೀವು ಅದಕ್ಕೆ ಏನ್ ತಯಾರಿ ಮಾಡಬೇಕು ಅದನ್ನ ನೀವು ನಿಮ್ಮಲ್ಲಿ ಕೊರತೆ ಇರೋದನ್ನ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡಿದ್ರೆ ಅವಾಗ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ನೀವು ಏನ್ ತಯಾರಿ ಮಾಡಬೇಕು ಅಂತ.
ಯಾವ್ದ್ರಲ್ಲಿ ನಿಮ್ಗೆ ತೊಂದರೆ ಅನ್ನಿಸ್ತಾ ಇದೆಯೋ ಅದನ್ನ ನೀವು ತಯಾರಿ ಅದಕ್ಕೆ ನೀವು ಏನ್ ತಯಾರಿ ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಳಕ್ಕೂ ನಿಮ್ಮ ಒಂದು ಮ್ಯಾಜಿಕ್ ಏನಿದೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ಅನ್ಕೊಳ್ದಿರೋದು ಕೂಡ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಹೈಯರ್ ಪವರ್. ಸೊ ಯು ಆರ್ ಪ್ರೊಟೆಕ್ಟೆಡ್ ಅಂಡ್ ನೀವು ಪ್ರೊಟೆಕ್ಟೆಡ್ ಅಷ್ಟೇ ಅಲ್ಲ, ಒಂದು ಹೈಯರ್ ಪವರ್ ಅಂತ ಇರೋದ್ರಿಂದ ನಿಮ್ಮ ಇಂಟ್ಯೂಷನ್ ಸೂಪರ್ ಆಗಿ ಗೈಡ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಈವನ್ ಡಿವೈನ್ ಇಂದ ಹೆಲ್ಪ್ ಸಿಗುವಂತದ್ದು, ನಿಮ್ಮ ಒಂದು ನಾಲೆಡ್ಜ್ ಅನ್ನ ಎನ್ಹಾನ್ಸ್ ಮಾಡ್ಕೊಳಕ್ಕಾಗ್ಲಿ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡೇಷನ್ಸ್ಗಾಗ್ಲಿ ಡಿವೈನ್ ಇಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ, ಡಿವೈನ್ ಇಂದ ಹೆಲ್ಪ್ ಸಿಗ್ತಾ ಇದೆ. ನೀವು ಯಾರ ಹತ್ರ ಹೆಲ್ಪ್ ಕೇಳ್ತಿರೋ ಬಿಡ್ತಿರೋ ಯೂನಿವರ್ಸ್ ಅಲ್ಲಿ ಅಥವಾ ನೀವು ಡಿವೈನ್ ಅಲ್ಲಿ ನೀವು ಕೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ 100% ನೀವು ಅನ್ಕೊಂಡಿರೋದನ್ನ ನಡೆಸ್ತಾ ಹೋಗ್ತಾರೆ ದೇವರು. ಸೊ ಹಾಗಾಗಿ ನೀವು ಇನ್ನೊಂದು ಬಿಲೀವ್ ಇನ್ ದ ಇಂಪಾಸಿಬಲ್ ಅನ್ನೋದು ಕೂಡ ಅದೇ ಇದೆ. ಓಕೆ, ಸೊ ನಿಮಗೆ ಗೊತ್ತಿಲ್ದಲೇನೋ ಸಿಕ್ಕಾಪಟ್ಟೆ ನಿಮಗೆ ಹೆಲ್ಪ್ಗಳು ಸಿಗ್ತಾ ಹೋಗುತ್ತೆ ಈ ಮಾರ್ಚ್ ತಿಂಗಳಲ್ಲಿ. ಸೊ ಹಾಗಾಗಿ ನೀವು ಏನ್ ಅನ್ಕೊಳ್ಳೋದೇ ಬೇಡ, ನನ್ಗೊಂದು ಹೆಲ್ಪ್ ಬೇಕು ಅಂತ ನೀವು ಬಾಯ್ಬಿಟ್ಟು ಕೇಳಬೇಕು. ನಿಮ್ಮ ಒಂದು ಕೊರತೆ ಯಾವ್ದ್ರಲ್ಲಿದೆ ಅದರಲ್ಲಿ ನೀವು ಬಾಯ್ಬಿಟ್ಟ ಕೇಳೋ ಅಂತದ್ ಮಾಡಿದಾಗ ಮಾತ್ರ ನಿಮಗೆ ಹೆಲ್ಪ್ ಸಿಗುತ್ತೆ ಹೊರತು ಯಾವ್ದನ್ನು ಕೇಳ್ದಲೆ ಯಾವ್ದು ಸಿಗೋದಿಲ್ಲ. ಓಕೆ, ಕೇಳ್ದಲೆ ಭಗವಂತನು ಕೂಡ ದಾರಿಗೆ ಬರೋದಿಲ್ಲ ಅನ್ನೋ ತರ ಕೇಳ್ದಲೆ ಯಾವ್ದು ಸಿಗೋದಿಲ್ಲ. ಆದಷ್ಟು ಕೇಳ್ಕೊಂಡು ನಿಮ್ಮ ಒಂದು ಪ್ರಾರ್ಥನೆಯನ್ನ ಮುಂದೆ ಇಡಿ. ನನ್ನಲ್ಲಿ ತಪ್ಪುಗಳಿದೆ, ನನ್ನಲ್ಲಿ ಕೊರತೆ ಇದೆ, ಹಾಗಾಗಿ ಇದಕ್ಕೆ ನನಗೆ ದಾರಿ ತೋರಿಸಿ ಅಂತ ಹೇಳ್ಬಿಟ್ಟು ಆ ದಾರಿಗಳು ತೋರಿಸ್ತಾ ಹೋಗ್ತಾರೆ ದೇವರು. ಓಕೆ, ಜರ್ನಿ ಬೈ ಮೂನ್ ಲೈಟ್. ಓಕೆ, ಬಿಲೀವ್ ಇನ್ ಮ್ಯಾಜಿಕ್. ಸೊ ದಿಸ್ ಇಸ್ ರಿಯಲಿ ಮೆಸ್ಮರೈಸಿಂಗ್ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ನಾನು ಯಾವ್ದು ಕಾರ್ಡ್ಸ್ ಶಫಲ್ ಮಾಡುವಾಗ ಯಾವ್ದು ನೋಡಿರೋದಿಲ್ಲ, ಜಸ್ಟ್ ಗ್ರೀನ್ ಅವೆಂಚರನ್ಗೆ ಅಂದ್ಬಿಟ್ಟು ಕಾರ್ಡ್ಸ್ ನ ಶಫಲ್ ಮಾಡಿರ್ತೀನಿ ಯಾವಾಗ್ಲೂ. ಅಥವಾ ಯಾವ್ದು ಸ್ಟೋನ್ ಇರುತ್ತೋ ಮೊದಲೇ ಶಫಲ್ ಇಡೋದಾದ್ರೆ ನಾನು ಆ ತರ ಮಾಡ್ತೀನಿ, ಯಾಕಂದ್ರೆ ತುಂಬಾ ಕಾರ್ಡ್ಸ್ ತೆಗೆಯೋದಾದ್ರೆ. ಸೊ ಬಿಲೀವ್ ಇನ್ ದ ಇಂಪಾಸಿಬಲ್, ಬಿಲೀವ್ ಇನ್ ದ ಮ್ಯಾಜಿಕ್. ನಾನು ಅವಾಗ್ಲಿಂದ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಒಂದು ಜರ್ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ಮಾರ್ಚ್ ಮಂತ್. ಇಫ್ ಯು ಅಕ್ಸೆಪ್ಟ್ ನಿಮ್ ಫ್ಲಾಸ್ ನ ಮೊದಲು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ಬೇಕಾಗಿರುವಂತ ಹೆಲ್ಪ್ ಸಿಗುತ್ತೆ. ಡಿವೈನ್ ಇಂದ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಈ ಗ್ರೀನ್ ಅವೆಂಚರನ್ ನೀವು ಏನ್ ಅನ್ಕೊಳ್ತಿರೋ ಅದು ಆಗ್ತಾ ಹೋಗುತ್ತೆ. ಇದೇ ತಿಂಗಳು ಆಗ್ಬೇಕು ಅಂತ ಇಲ್ಲ, ಮುಂದಿನ ಯಾವುದೇ ತಿಂಗಳುಗಳೆಲ್ಲ ಆಗ್ಬೋದು ಈ ವರ್ಷದೊಳಗೆ. ಆದ್ರೆ ನೀವ್ ಏನ್ ಅನ್ಕೊಳ್ತಿರೋ ಅದಕ್ಕೆ ಪ್ರಾರಂಭ ಅಥವಾ ಉದ್ಘಾಟನೆ ಅಂತ ಏನ್ ಹೇಳ್ತಿರೋ ಅದನ್ನ ಈಗ ನೀವು ಮಾಡಕ್ ಸ್ಟಾರ್ಟ್ ಮಾಡಿ. ಅದು ನಿಜವಾಗ್ಲೂ ಕಂಪ್ಲೀಟ್ ಸಕ್ಸಸ್ಗೆ ಓವರ್ ಆಲ್ ಇಯರ್ ಅಲ್ಲಿ ತಗೊಂಡು ಹೋಗುತ್ತೆ. ಓಕೆ, ಅಂಡ್ ಇದು ಈಸಿಯಾಗಿ ನಿಮ್ಮ ಪಾತ್ವೆ ಕೂಡ ಜರ್ನಿ ಬೈ ಮೂನ್ ಲೈಟ್ ನಿಮ್ಮ ಪಾತ್ವೆಗೆ ಅಂತ ತೆಗ್ದಿರೋದು ಇದು. ಸೊ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳಿದ್ರೆ ನೀವು ಇಲ್ಲ ನನ್ಗೆ ಇದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ, ನಾನು 100% ನನ್ಗೆ ಏನ್ ಎಫರ್ಟ್ಸ್ ಆಗ್ತಾ ಇದ್ದೀನಿ ಅದು 100% ರಿಸಲ್ಟ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. 100% ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. 100% ನಿಮಗೆ ಬೇಕಾಗಿರುವಂತ ರಿಸಲ್ಟ್ಸ್ ನಿಮ್ ಕೈಗೆ ದೊರಕುತ್ತೆ. ಓಕೆ, ಮೆಸೇಜ್ ಆಫ್ ಕನ್ಸರ್ನ್. ಸೊ ಕೆಲವು ಪ್ರಾಬ್ಲಮ್ಯಾಟಿಕ್ ಆಗಿ ನಿಮ್ಗೆ ಕೆಲವು ಕನ್ಸರ್ನ್ಸ್ ಲೆಟರ್ಗಳು ಬರ್ಬೋದು. ಓಕೆ, ಸೊ ನಿಮ್ಗೆ ಆರೋಗ್ಯ ಫ್ಯಾಮಿಲಿ ಇಶ್ಯೂಸ್ ಅಲ್ಲಿ ನಿಮ್ಗೆ ಮೆಸೇಜ್ ಆಫ್ ಕನ್ಸರ್ನ್ಸ್ ಗಳು ಕಾಣಬಹುದು. ಇದು ಫ್ಯಾಮಿಲಿಗೆ ಅಂತ ತೆಗೆದಿರುವಂತ ಕಾರ್ಡ್ ಅಥವಾ ಲವ್ ಲೈಫ್ಗೆ ಅಂತ ತೆಗೆದಿರುವಂತ ಕಾರ್ಡ್. ಸೊ ಅಥವಾ ನಿಮ್ಮ ಒಂದು ಜನರಲ್ ಆಗಿ ಓವರ್ ಆಲ್ ಆಗಿ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಒಂದು ಮೆಸೇಜ್ ಆಫ್ ಕನ್ಸರ್ನ್ಸ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ನಿಮಗೆ ಕಂಡ್ರು ಕೂಡ ಅದಕ್ಕೆ ನಿಮ್ಗೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ಇರಲಿ. ಓಕೆ, ನಂದು ಇದು ಪ್ರಾಬ್ಲಮ್ ಆಗಿದೆ, ಸೊ ಓಕೆ ನಾನು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ನಾನು ಹುಡುಕ್ತೀನಿ. ನಾನು ಇದರಲ್ಲಿ ನಂದು ತಪ್ಪಾಗಿದೆ, ಇದನ್ನ ನಾನು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಇದರಲ್ಲಿ ಮುಂದುವರಿತೀನಿ, ನನಗೆ ದೇವ್ರು ನನಗೆಲ್ಲ ಒಳ್ಳೇದ್ ಮಾಡ್ತಾರೆ, ಇದಕ್ಕೆ ಏನ್ ಬೇಕು ನಾನು ಪೂರ್ವ ತಯಾರಿ ಈಗಲೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇನ್ನೂ ನನಗೆ ಕಾಲ ಮಿಂಚಿಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲದಕ್ಕೂ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸಾಯಿಬಾಬಾ ಡೆಕ್ ಇಂದ ಸಿಂಥಸಿಸ್. ಆಲ್ ಟ್ರೂಲಿ ಸ್ಪಿರಿಚುವಲ್ ಪಾತ್ಸ್ ಲೆಟ್ಸ್ ಟು ಗಾಡ್, ಫಾಲೋ ದ ಪಾತ್ ಮೋಸ್ಟ್ ಸೂಟೆಡ್ ಟು ಯು. ಓಕೆ, ಸೊ ನಿಮ್ಮ ಒಂದು ಪ್ರೋಸೆಸ್ ಸಿಂಥಸಿಸ್ ಅಂತ ಹೇಳಿದ್ರೆ ನೀವು ನೀವು ತಯಾರಿ ಮಾಡಬೇಕು ಅಂತ ಇದ್ದೀರಾ ಅಥವಾ ನಿಮ್ಮ ಒಂದು ನೀವು ಏನು ಇವಾಗ ಸಿಂಥಸಿಸ್ ಅಂತ ಹೇಳಿದ್ರೆ ನೀವು ಮಾಡಬೇಕು ಅಂತ ಇದ್ದೀರಾ. ಓಕೆ, ಸೊ ಆ ಒಂದು ಈಗ ಯಾವುದೋ ಒಂದು ಕಾರ್ಯನ ಹುಟ್ಟಾಕ್ಬೇಕು ಅಥವಾ ಯಾವುದೋ ಒಂದು ಏನೋ ಥಿಂಗ್ಸ್ ನ ಹುಟ್ಟಾಕ್ಬೇಕು ಅಥವಾ ಏನೋ ಒಂದು ನಾಲೆಡ್ಜ್ ನ ಅದನ್ನ ನೀವು ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿ. ಆಯ್ತಾ, ಅದ್ ಎಲ್ಲ ಪ್ರೋಸೆಸ್ ಕೂಡ ಒಂದು ಸ್ಪಿರಿಚುವಲ್ ರೀತಿಯಲ್ಲಿ ಅದು ಹೋಗುತ್ತೆ. ಯಾಕಂದ್ರೆ ಅದು ನಿಮ್ಗೆ ಒಂದು ದೇವ್ರ ಇಂಟೆನ್ಷನ್ ಆಗಿದೆ. ಹಾಗಾಗಿ ನಿಮ್ಗೆ ಇವನ್ ಇಲ್ಲಿ ಹೈಯರ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಂಡ್ ಈ ಮಂತ್ ಅಲ್ಲಿ ನಿಮ್ಗೆ ಸಿಕ್ಕಾಬಟ್ಟೆ ನೀವು ಏನ್ ಸ್ಟಾರ್ಟ್ ಮಾಡ್ತಿರೋ ಆ ಒಂದು ಈಸಿಯಾಗಿ ಹೋಗುತ್ತೆ. ಬಿಲೀವ್ ಇನ್ ಯುವರ್ ಮ್ಯಾಜಿಕ್, ಬಿಲೀವ್ ಇನ್ ಗಾಡ್. ಆಯ್ತಾ, ನೀವು ಏನ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರೋ ಅದನ್ನ ನೀವು ಕ್ರಿಯೇಟ್ ಮಾಡಿ, ಅದನ್ನ ಪ್ರಾಸೆಸ್
ಅಂಡ್ ಸಿಂಥಸಿಸ್ ಮಾಡಿ. ಓಕೆ, ಅದನ್ನ ನೀವು ಏನು ತಗೊಂಡ್ ಬರ್ಬೇಕು, ಅದು ಫಾರ್ಮ್ ಏನ್ ಆಗ್ಬೇಕು ಅಂತ ಓವರ್ ಆಲ್ ಪ್ರಾಡಕ್ಟ್ ನ ನೀವು ಕನ್ಸ್ ಕಾಣ್ತೀರಾ, ಆ ಪ್ರಾಡಕ್ಟ್ ನಿಮಗೆ 100% ನಿಮಗೆ ಕೈಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ವೇ ಏನಿದೆ ಆದಷ್ಟು ಅದನ್ನ ಸರಿಯಾಗಿ ತಗೊಂಡೋಗಿ ಸರಿಯಾಗಿ ಬಳಸ್ತಾ ಹೋಗಿ. ಓಕೆನಾ? ನಿಮ್ಮ ಕರೆಂಟ್ ಎನರ್ಜೀಸ್ ಇಂದ ಇನ್ನು ಏನಾದರೂ ಈ ಓವರ್ ಆಲ್ ಮಂತ್ ಆಫ್ ಮಾರ್ಚ್ ಮಂತ್ ಅಲ್ಲಿ ಇನ್ನೇನಾದ್ರೂ ಇದ್ರೆ ಓಕೆ, ಕರೆಂಟ್ ಎನರ್ಜೀಸ್ ಪ್ರಕಾರ ಏನಿದೆ ನೋಡೋಣ, ಅಥವಾ ಏನ್ ಬರುತ್ತೆ ಅಥವಾ ಏನಿದೆ. ಸೊ ಥ್ಯಾಂಕ್ ಯು. ಎಸ್, ಕಾರ್ಡ್ ನಂಬರ್ 17 ಹೋಪ್. ಓಕೆ, ಸೊ ಆದಷ್ಟು ನೀವು ಏನ್ ಅನ್ಕೊಂಡಿದೀರಾ, ಇಲ್ಲಿ ಕೂಡ ಸಿಂಥಸಿಸ್ ಅಂತ ಬಂದಿದೆ, ಬಿಲೀವ್ ಇನ್ ಮ್ಯಾಜಿಕ್ ಅಂತ ಬಂದಿದೆ, ಜರ್ನಿ ಬೈ ಮೂನ್ ಲೈಟ್ ಅಂತ ಬಂದಿದೆ, ಬಿಲೀವ್ ಇನ್ ಇಂಪಾಸಿಬಲ್ ಅಂತ ಬಂದಿದೆ. ಸೊ ನಿಮ್ಗೆ ಏನ್ ನೀವು ಓಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆ ನನ್ಗಿದ ಆಗತ್ತೆ ಅಂತ, ನಾನು ಇದನ್ನ ಮಾಡ್ತೀನಿ, ಈ ಕೆಲಸಗಳು ನನ್ನಿಂದ ಆಗತ್ತೆ ಅಂತ ಹೇಳ್ತೀರಾ, ಅಥವಾ ಅದು ಟೆಂಪರರಿ ಆಗ್ಲಿ ಅಥವಾ ಪರ್ಮನೆಂಟ್ ಆಗ್ಲಿ ನೀವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಥವಾ ರಿಯಲೈಸೇಷನ್ಸ್ ನಿಮ್ಮ ಜೀವನದಲ್ಲಿ ನೀವು ತಗೊಂಡ್ ಬರ್ತೀರಾ. ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಕೂಡ ಆಗುತ್ತೆ. ಓಕೆ, ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಕೂಡ ಈ ಜರ್ನಿನಲ್ಲಿ ಕಾಣ್ತಾ ಇದೆ. ನಾಟ್ ಓನ್ಲಿ ಇನ್ ಯೋರ್ ಫ್ಯಾಮಿಲಿ, ಇನ್ ಯೋರ್ ಪರ್ಸನಲ್, ಇನ್ ಯೋರ್ ಫ್ರೆಂಡ್, ಬಿಸ್ನೆಸ್ ಎಂಡ್ ಅಥವಾ ಯಾವ್ದಾದ್ರೂ ನೋಡ್ಬೋದು. ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಕೂಡ ನನಗಿಲ್ಲಿ ಅವೇಕಂಡ್ ಆಗಿರೋಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ನೀವು ದಯವಿಟ್ಟು ನೀವು ಏನ್ ಅನ್ಕೊಳ್ತೀರೋ ಅದನ್ನು ದೇವ್ರ ಸಾಕ್ಷಿಯಾಗಿ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ನಿಜವಾಗ್ಲೂ ಅದು ನಿಮ್ಗೆ ಒಂದು ಸ್ಪಿರಿಚುವಲ್ ಜರ್ನಿ ಬಹಳ ಟ್ರೂ ಅಂಡ್ ವೆರಿ ಲೈಟ್ ಹಾರ್ಟೆಡ್ ಆಗಿ ನಿಮ್ಮನ್ನ ಮಾಡುತ್ತೆ. ಅಂಡ್ ನಿಮ್ಮ ಒಂದು ಹಾರ್ಟ್ ಚಕ್ರ ಕೂಡ ನಿಮ್ಮದೊಂದು ಹೀಲ್ ಆಗ್ತಾ ಇದೆ. ಅಂಡ್ ಹೀಲ್ ಆಗುವಂತ ಪ್ರೋಸೆಸ್ ಅಲ್ಲಿ ಕೂಡ ನೀವು ತೊಡಗಿದ್ದೀರಾ. ಹಾಗಾಗಿ ನೀವು ಅದಕ್ಕೂ ಕೂಡ ನಿಮ್ಮ ಒಂದು ಡಿಸಿಷನ್ಸ್ ಅಥವಾ ಮೂಮೆಂಟ್ಸ್ ಅಥವಾ ಒಂದು ಚಾಯ್ಸಸ್ ಅಂತ ಏನ್ ನೀವು ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿಬಿಟ್ಟು ಮಾಡಿ. ಓಕೆ, ಸುಮ್ಮನೆ ಸಡನ್ ಆಗಿ ಯಾವ್ದೂ ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಒಂದು ಡಿಸಿಷನ್ಸ್ ಕರೆಕ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಸೆಸ್ ಕರೆಕ್ಟ್ ಆಗಿ ಹೋಗುತ್ತೆ. ಆ ಪ್ರಾಸೆಸ್ ಅಲ್ಲಿ ನಿಮ್ಮ ಒಂದು ಸಿಂಥಸಿಸ್ ನೀವ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಕೂಡ ಎಕ್ಸಾಕ್ಟ್ಲಿ ಅದ್ರ ಫಾರ್ಮೇಶನ್ಸ್ ತಗೊಳುತ್ತೆ. ಬಟ್ ನಿಮ್ಮ ಒಂದು ಹೋಪ್ ನ ನೀವು ಕಳ್ಕೊಳ್ಬೇಡಿ. ನಾನು ಪಾಸಿಟಿವ್ ವೇನಲ್ಲಿ ಇದ್ದೀನಿ ಅಂಡ್ ಪಾಸಿಟಿವ್ ನ ಚೂಸ್ ಮಾಡ್ತೀನಿ. ಪಾಸಿಟಿವ್ ಡೈರೆಕ್ಷನ್ಸ್ಗೆ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿ ದೇವ್ರೆ ಅಂತ ಕೇಳ್ಕೊಳ್ಳಿ. ಫ್ರೆಂಡ್ಸಿಗೆ ಕೇಳ್ಕೊಳ್ತೀರಾ ಅಥವಾ ಯಾರು, ಬಟ್ ಒಟ್ಟಿನಲ್ಲಿ ನಿಮ್ಗೆ ಹೈಯರ್ ಪರ್ಸ್ಪೆಕ್ಟಿವ್ ಇಂದನೂ ಕೂಡ ನಿಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಇದೆ. ಅದ್ರ ಜೊತೆಗೆ ನಿಮ್ಮ ಒಂದು ಹಾರ್ಟ್ ಹೀಲಿಂಗ್ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮೇನ್ಲಿ ನಿಮ್ಮ ಒಂದು ಹಾರ್ಟ್ ಡಿಸೈರ್ ಏನಿದೆ ಅದು ಕಂಪ್ಲೀಷನ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಹಾರ್ಟ್ ಡಿಸೈರ್ ಅಲ್ಲಿ ನೀವು ಏನಾದ್ರೂ ಅನ್ಕೊಂಡಿರ್ಬೋದು. ಓಕೆ, ನಾನು ಇದನ್ನ ಕಂಪ್ನಿ ಮಾಡಬೇಕು ಅಂತ ಇದ್ದೀನಿ ಅಥವಾ ನಾನು ಇದೇನೋ ಕೆಲಸದಲ್ಲಿ ದೊಡ್ಡ ಹೆಸರು ತಗೊಳ್ಬೇಕು ಅಂತಿದ್ದೀನಿ. ಜಸ್ಟ್ ಬಿಲೀವ್. ಓಕೆ, ಬಿಲೀವ್ ಅಂಡ್ ವರ್ಕ್. ಅದ್ರ ಟುವರ್ಡ್ಸ್ ನೀವು ವರ್ಕ್ ಮಾಡಿ. ಅಥವಾ ನಿಮ್ಮ ಫ್ಯಾಮಿಲಿ ಚೆನ್ನಾಗಾಗಬೇಕು ಅಂತ ಅಂದ್ರೆ ಅದಕ್ಕೆ ಬಿಲೀವ್ ಮಾಡಿ ಅಂಡ್ ವರ್ಕ್ ಮಾಡಿ. ಅದರದ್ದು ಗೋಲ್ ಓರಿಯೆಂಟೆಡ್ ಆಗಿ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಹೋಗಿ. ಹೋಪ್ ಕೂಡ ಮಾಡ್ತಾ ಹೋಗಿ. ಎಲ್ಲ ಪಾಸಿಟಿವ್ ಆಗುತ್ತೆ. ನಾನು ತಗೊಂಡಿರೋ ಡಿಸಿಷನ್ಸ್ ಎಲ್ಲ ಫೇರ್ ಡಿಸಿಷನ್ಸ್. ನನ್ನಲ್ಲಿ ಏನು ತಪ್ಪಿದೆಯೋ ಫಸ್ಟ್ ಅದನ್ನ ತಿಳ್ಕೊಂಡು ಅದು ತಿದ್ಕೊಂಡು ಹೋಗ್ತಾ ಹೋಗಿ. ನಿಮ್ಮ ಕಂಪ್ಲೀಟ್ ಎಂಟೈರ್ ಈ ಇಯರ್ ಏನಿದೆ ಬಹಳ ಸುಖವಾಗಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ಏನಾದ್ರೂ ಮೆಸೇಜಸ್ ಇದ್ರೆ. ಎಸ್, ಹ್ಯಾಪಿ ಫ್ಯಾಮಿಲಿ. ಓಕೆ, ಸೊ ಚಾಯ್ಸಸ್ ಡಿಸಿಷನ್ಸ್ ಅಂತ ಏನ್ ಇಲ್ಲಿ 2 ಆಫ್ ಸೋರ್ಟ್ಸ್ ಬಂತು. ಅದ್ರ ಜೊತೆಗೆ ಇಲ್ಲಿ 2 ಆಫ್ ವಾಂಡ್ಸ್ ಕೂಡ ಇದೆ. ಸೊ ಇದು ಕೂಡ ಚಾಯ್ಸಸ್ ಡಿಸಿಷನ್ಸ್ ಆಗುತ್ತೆ ಓವರ್ ಆಲ್. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಮೇನ್ ಮೇಜರ್ ಆರ್ಕನದಿಂದ ನಿಮ್ಮ ಒಂದು ಚಾರಿಯಟ್ ಬಂದಿದೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಮೂವ್ಮೆಂಟ್ ಟು ದ ಪಾಸಿಟಿವಿಟಿ, ಪಾಸಿಟಿವ್ ಡೈರೆಕ್ಷನ್. ನಿಮ್ಮ ಗೋಲ್ ಸೆಟ್ಟಿಂಗ್ಸ್, ನಿಮ್ಮ ಗೋಲ್ ಕಡೆಗೆ ನೀವು ರೀಚ್ ಆಗ್ತಾ ಇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾಸಿಟಿವಿಟಿ ಕಾರ್ಡ್ ನ ಕೂಡ ನೀವು ಚೂಸ್ ಮಾಡಿರೋಂಥದ್ದು ಅಥವಾ ಮಾಡ್ಕೊಳ್ಳೋಂಥದ್ದು ವೇನ. ಅಂಡ್ ನೀವು ಹೋಗುವಂತ ದಾರಿ ಕೂಡ ಪಾಸಿಟಿವ್ ಆಗಿ ಇರುವಂತದ್ದು. ಅಂಡ್ ಓವರ್ ಆಲ್ ಆಗಿ ನಿಮ್ದು ಒಂದು ಬಹಳ ಫ್ರೂಟ್ಫುಲ್ ಲೈಫ್. ನಾನು ಏನ್ ಹೇಳ್ದೆ ಇಲ್ಲಿ ತನಕ, ಫ್ರೂಟ್ಫುಲ್ ಲೈಫ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಆದ್ರೆ ಸೂಪರ್ ಗ್ರೋತ್, ಅಥವಾ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಬಿಸ್ನೆಸ್ ಆದ್ರು, ಅಥವಾ
ನಿಮ್ಮ ಒಂದು ಜಾಬ್ ಆದ್ರೂ ಎಲ್ಲದೂ ಕೂಡ ಫ್ರೂಟ್ಫುಲ್ ರಿಸಲ್ಟ್ಸ್ ತೋರಿಸ್ತಾ ಇರುವಂತದ್ದು, ಫ್ಯಾಮಿಲಿ ಲೆಗೆಸಿನ ನೀವು ಕಾಪಾಡ್ಕೊಂತ ಬರ್ತಾ ಇರುವಂತದ್ದು, ಮಾನ ಮರ್ಯಾದೆ ಪ್ರತಿಷ್ಠೆ ಅಂತ ಏನಿದೆಯೋ ಅದನ್ನ ನೀವು ಜಾಸ್ತಿಯಾಗಿ ಅದನ್ನ ಇಂಪ್ರೂವ್ ಮಾಡ್ತಾ ಇರುವಂತದ್ದು, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಖುಷಿ ಕೊಡ್ತಾ ಇರುವಂತದ್ದು ಕೂಡ ನನ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಓಕೆ, ಓವರ್ ಆಲ್ ಆಗಿ ನಿಮ್ಗೆ ಮಾರ್ಚ್ ಮಂತ್ ಅಲ್ಲಿ ಒಂದು ಅಡ್ವೈಸ್ ಅಂತ ಕೊಟ್ರೆ, ಮೈ ಗಾಡ್, ಜಸ್ಟ್ ಅಡ್ವೈಸ್ ಅಂತ ತೆಗ್ದಿರೋ ಕಾರ್ಡ್, ಬಟ್ ಸ್ಟಿಲ್ ಏಸ್ ಆಫ್ ಅಟೆಂಪ್ಟ್ಸ್. ನೀವು ಏನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ನೀವು ಏನ್ ಬಿಲೀವ್ ಮಾಡಬೇಕು ಅಂತಿದ್ದೀರಾ, ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಮೇನ್ ಅದನ್ನ ನೀವು ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ, ಸೊ ನೀವು ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ ಅಥವಾ ತಗೊಳ್ತಾ ಇದ್ದೀರಾ, ಅದನ್ನ ನೀವು ಸ್ಟಾರ್ಟ್ ಮಾಡಿ. ಓಕೆ, ಅದನ್ನ ಸ್ಟಾರ್ಟ್ ಮಾಡಿ ಅನ್ನೋಂಥದ್ದನ್ನೇ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಮೇನ್ ಆಗಿ ಒಂದು ಕ್ಲಾರಿಟಿ ಬರಬೇಕಿತ್ತು ಅಂತ ನೀವೇನಾರು ಅನ್ಕೊಂಡ್ರೆ, ಆ ಕ್ಲಾರಿಟಿ ಕೂಡ ನಿಮ್ಗೆ ಈ ಮಾರ್ಚ್ ಮಂತ್ ಅಲ್ಲಿ ಸಿಗ್ತಾ ಇರೋವಂಥದ್ದು. ಅಂಡ್ ನಿಮ್ಗೆ ಒಂದು ಸಕ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅದರಲ್ಲಿ ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಸಕ್ಸಸ್ ಕೂಡ ಕಾಣಿಸ್ತಾ ಇದೆ. ಸೊ ಆಲ್ ದಿ ಬೆಸ್ಟ್. ಸೊ ತುಂಬಾ ಪಾಸಿಟಿವ್ ಪೈಲ್. ಓಕೆ, ವೆರಿ ಪಾಸಿಟಿವ್ ಪೈಲ್. ನಿಮ್ಮ ಲೈಫ್ ಅಲ್ಲಿ ಇದು ಬಹಳ ಮಾರ್ಚ್ ಮಂತ್ ಬಹಳ ಅದ್ಭುತವಾಗಿರುವಂತದ್ದು. ಈ ಮಂತ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬಾ ಅದ್ಭುತವಾಗಿದೆ. ಸೊ ಬಹಳ ಪಾಸಿಟಿವ್ ಪೈಲ್ ಇದೆ ಇದು. ಓಕೆ, ಸೊ ನೀವ್ ಏನೇನ್ ಅನ್ಕೊಂಡಿದ್ದೀರೋ ಅಥವಾ ಏನ್ ಮಾಡಬೇಕು ಅಂತ ಇದ್ದೀರೋ, ಎಂಡ್ ರಿಸಲ್ಟ್ ಏನ್, ಯಾರು ಸಿಟ್ರಿನ್ ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಒಂದು ಮಾರ್ಚ್ ಮಂತ್ ರೀಡಿಂಗ್ ಏನಿರುತ್ತೆ ನೋಡೋಣ. ಓಕೆ, ಸೊ ಮೊದಲಿಗೆ ಟೀ ಲೀಫ್ ಟ್ಯಾರೋ ಇಂದ ಡ್ರ್ಯಾಗನ್, ಫಿಯರ್, ವರೀಸ್, ಟೆನ್ಸ್ ಸಿಚುಯೇಷನ್. ಓಕೆ, ಸೀಸರ್, ಎಲ್ಲ ಏನ್ ಈ ತರ ಬಂದಿದೆ. ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್ಸ್. ಓಕೆ, ಸೊ ಎರಡು ಶಾರ್ಪ್ ಎಡ್ಜಸ್ ಇರುವಂತ ಒಂದು ಚುಚ್ಚೋ ಅಂತ ಒಂದು ಥಿಂಗ್ಸ್ ಗಳೇ ಬಂದಿದೆ. ನೋಡೋಣ ಇನ್ನೊಂದೇನಿದೆ. ಓಕೆ, ಗ್ರೇಪ್ಸ್, ಟೈಮ್ ಟು ಗೋ ಔಟ್ ಅಂಡ್ ಹ್ಯಾವ್ ಫನ್. ಓಕೆ, ಪೀಕಾಕ್, ವಾವ್, ಬಿ ಅವೇರ್ ಆಫ್ ಗ್ರೇಟ್ ಪ್ರೈಡ್. ಓಕೆ, ಇಲ್ಲಿ ನನಗೆ ಮೇನ್ ಎರಡು ಕಾಣ್ತಾ ಇದೆ. ಇಲ್ಲಿ ಒಂದು ಪರ್ಪಲ್ ಕಲರ್ ಅಥವಾ ವೈಲೆಟ್ ಕಲರ್ ಅಂತ ಏನ್ ಹೇಳ್ತಾರೆ, ಅದು ಒಂದು ನಿಮ್ಗೆ ಇಂಪಾರ್ಟೆನ್ಸ್ ಅಲ್ಲಿ ಕಾಣ್ತಾ ಇದೆ. ಓಕೆ, ಇನ್ನೊಂದು ಶಾರ್ಪ್ ಎಡ್ಜಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಚುಚ್ಚುವಂತ ಒಂದು ಅನುಭವಗಳು ಅಥವಾ ಯಾರು ನಿಮ್ಗೆ ಮನಸ್ಸಿಗೆ ಚುಚ್ಚುವಂತ ಅನುಭವಗಳು ನಿಮಗೆ ಆಗ್ಬೋದು, ಅಥವಾ ಕೆಟ್ಟ ಕನಸುಗಳು ಬೀಳ್ಬೋದು. ಇನ್ನ ಕೆಲವರಿಗೆ ಯಾವ್ದಾದ್ರೂ ಕೆಲವುದು ಡಿಸಪಾಯಿಂಟ್ಮೆಂಟ್ ಯಾವ್ದ್ರಲ್ಲಾದ್ರೂ ಆಗ್ಬೋದು. ಯಾವ ತರ ಡಿಸಪಾಯಿಂಟ್ಮೆಂಟ್ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅಥವಾ ಕೆಲವುದು ಸಂಬಂಧಗಳು ಹರಿದು ಹೋಗ್ಬೋದು, ಅಥವಾ ಕೆಲವರು ಮನ್ಸುಗಳನ್ನ ಚುಚ್ಚಬಹುದು. ಆ ರೀತಿಯಲ್ಲಿ ಒಂದು ಆಗತ್ತೆ. ಇನ್ನೊಂದು ನಿಮ್ಮ ಒಂದು ಸಿಕ್ಕಾಪಟ್ಟೆ ನಿಮಗೆ ಒಂದು ಈಗೋ ಅಥವಾ ಪ್ರೈಡ್, ನಾನು ಇದ್ರಲ್ಲಿದ್ದೀನಿ ಅದ್ರಲ್ಲಿದ್ದೀನಿ ಅನ್ನೋಂಥದ್ದು ನೀವು ಎಷ್ಟು ನೀವು ಒಂದು ಸೊಸೈಟಿಗೆ ತೋರ್ಪಡಿಸ್ತಾ ಇದ್ದೀರಾ, ಜನಗಳಿಗೆ ತೋರ್ಪಡಿಸ್ತಾ ಇದ್ದೀರಾ, ಆ ಒಂದು ಗೌರವ ಅಥವಾ ಘನತೆಗೆ ಧಕ್ಕೆ ಆಗುವಂತ ಒಂದು ಚಾನ್ಸಸ್ ಇದೆ. ಓಕೆ, ಹಾಗಾಗಿ ಬಹಳ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಗೌರವವನ್ನ ನೀವು ಕಾಪಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡಿ. ಅದ್ರ ಜೊತೆಗೆ ನಿಮ್ಮ ಒಂದು ರಿಲ್ಯಾಕ್ಸೇಷನ್ಸ್ಗೆ, ಓಕೆ, ನೀವು ಹೊರಗಡೆ ಹೋಗುವಂತದ್ದು ಎಲ್ಲದು ಆಗ್ಬಹುದು. ಅಲ್ಲೂ ಕೂಡ ಸ್ವಲ್ಪ ಹುಷಾರಾಗಿ ಇರುವಂತ ಒಂದು ಜವಾಬ್ದಾರಿಯುತವಾಗಿ ನೀವು ನಿಮ್ಮ ಒಂದು ಮಾನ ಪ್ರಾಣ ಅನ್ನೋದಕ್ಕೆ ಯಾವುದು ಧಕ್ಕೆ ಆಗದಂಗೆ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಗಂಭೀರವಾಗಿ ನೀವು ನೋಡ್ಕೊಳ್ಳಿ ನಿಮ್ಮನ್ನ. ಆಮೇಲೆ ಅದ್ರ ಬಗ್ಗೆ ನಿಮ್ಗೆ ಎಚ್ಚರ ವಹಿಸ್ಕೊಳ್ಳಿ. ಓಕೆ, ಇನ್ನೊಂದು ಪರ್ಪಲ್ ಕಲರ್ ಬಹಳ ಇಂಪಾರ್ಟೆನ್ಸ್ ನ ತೋರಿಸ್ತಾ ಇದೆ. ಸೊ ಪರ್ಪಲ್ ಕಲರ್ ನಿಮ್ಗೆ ಆದಷ್ಟು ಒಂದು ಸಂತೋಷ ಅಥವಾ ಎಕ್ಸೈಟ್ಮೆಂಟ್ಸ್ ತರುವಂತ ಟೈಮ್ ಕೂಡ ಆಗ್ಬಹುದು. ಅಂಡ್ ನಿಮ್ಮ ಒಂದು ಮಾತು ಏನು ಯಾರಿಗಾರು ಚುಚ್ಚುವಂತದ್ದು ಆಗಿರ್ಬೋದು, ಅದರಿಂದನೂ ಕೂಡ ನಿಮ್ಮ ಒಂದು ಹೇಳೋದು ಹೇಳ್ಬಿಡ್ತೀರಾ, ಅನ್ನೋದು ಅಂದ್ಬಿಡ್ತೀರಾ, ಕಡೆಗೆ ನಿಮ್ಗೆ ಅದು ನೋವಾಗ್ಬೋದು. ಅದರಿಂದ ನಿಮ್ಮ ಒಂದು ಸಂಬಂಧಗಳು ಬೇರ್ಪಡ್ಬೋದು. ಸೊ ಅದಕ್ಕೂ ಕೂಡ ನೀವು ದಯವಿಟ್ಟು ನೀವೇನ್ ಮಾತಾಡ್ತೀರಾ ನಿಮ್ದು ಲ್ಯಾಂಗ್ವೇಜ್ ಮೇಲೆ, ನಿಮ್ಮ ಟಾಕ್ ಮೇಲೆ ಕಂಟ್ರೋಲ್ ಇರಲಿ. ಓಕೆ,
ಆಲ್ರೆಡಿ ಹೇಳ್ದೆ ನಾನು, ನಿಮ್ಗೆ ಕೆಟ್ಟ ಕನ್ಸು ಬೀಳ್ಬೋದು, ಅಥವಾ ನಿಮ್ಮ ಶತ್ರುಗಳು ನಿಮ್ಮನ್ನ ಹಿಂಬಲಿಸಬಹುದು, ಅಥವಾ ನಿಮ್ಮ ಮಾನ ಪ್ರಾಣ ಹಾನಿ ಅಂತ ಒಂದು ಹೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನೀವು ದಯವಿಟ್ಟು ಗಮನ ಹರಿಸಿ. ಓಕೆ, ನಿಮ್ಮ ಎನರ್ಜಿ ಒರಾಕಲ್ ಅಲ್ಲಿ ಏನಿದೆ ನೋಡೋಣ. 45-9 ಕಂಪ್ಲೀಷನ್, ಟೈಮ್ ಟು ಗೋ. ಓಕೆ, ಸೊ ನಿಮ್ಮ ಒಂದು ಬೇಡದಿರುವಂತದ್ದು ನಾನು ಹೇಳ್ದೆ ಇವಾಗ ಆಲ್ರೆಡಿ, ಸಿಸರ್ ಕೂಡ ಬಂದಿದೆ. ಸೊ ನಿಮ್ಮ ಒಂದು ಕಟಿಂಗ್, ನಿಮ್ಗೆ ಏನು ಬೇಡವೋ ನಿಮ್ಮ ಲೈಫ್ ಅಲ್ಲಿ, ಏನು ಅದನ್ನ ನೆಗ್ಲೆಕ್ಟ್ ಮಾಡಬೇಕಾಗಿತ್ತು ನೀವು ಅದನ್ನ ನೆಗ್ಲೆಕ್ಟ್ ಮಾಡಿಲ್ಲ, ಅಥವಾ ಅದು ಬೇಡದಿರೋದನ್ನ ನೀವು ಭಾರಗಳನ್ನ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ತಲೆ ಮೇಲೆ ಕೆಲವೊಂದು ವರೀಸ್ನ ಅಥವಾ ನಿಮ್ಮ ಒಂದು ಓವರ್ ಬರ್ಡನ್ನ ನೀವು ಇಟ್ಕೊಂಡಿದ್ದೀರಾ, ಅದರಿಂದ ಬಿಟ್ಬಿಟ್ಟು ನೀವು ಹೊರಗೆ ಹೋಗಿ. ಆಯ್ತಾ, ನಿಮ್ಮ ಬಾಡಿನ ನೀವು ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಪ್ರಾಸೆಸ್ ಅಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಕ್ಲೆನ್ಸ್ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆಗೆ ನೀವು ಹೋಗಿ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಅಂಡ್ ನಿಮ್ಮ ಒಂದು ಹೊರಗೆ ಹೋಗಕ್ಕೆ ನಿಮ್ಗೆ ಇವಾಗ ಆಲ್ರೆಡಿ ಟೈಮ್ ಬಂದಿದೆ. ಕೆಲವು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಅಥವಾ ಟಾಕ್ಸಿಕ್ ಪರ್ಸನ್ ಇಂದ ಅದರಿಂದ ನೀವು ಹೊರಗೆ ಹೋಗುವಂತ ಒಂದು ಜಾಣ್ಮೆಯಿಂದ ನೀವು ಅದರಿಂದ ಹೊರಗೆ ಹೋಗೋದು ಹೇಗೆ ಅಂತ ನೀವು ನೋಡ್ಕೊಂಡು ಅದರಿಂದ ಹೊರಗೆ ಹೋಗಿ. ಓಕೆ, ಸಾರಿ ಸಡನ್ ಆಗಿ ಯಾಕೋ ನಾನು ಅದನ್ನೇ ಹೇಳ್ದೆ. ನಾನು ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ನಾನು ಏನ್ ಹೇಳ್ದೆ, ಟಾಕ್ಸಿಕ್ ಪರ್ಸನ್ ಅಥವಾ ಟಾಕ್ಸಿಕ್ ಸಿಚುಯೇಷನ್ಸ್ ಅಥವಾ ಏನೇ ಆಗಿರ್ಬೋದು, ಆಯ್ತಾ, ಅದನ್ನ ನೀವು ರಿಲೀಸ್ ಮಾಡುವಂತದ್ದು ಈಗ ಟೈಮ್ ಬಂದಿದೆ. ಫುಲ್ ಮೂನ್ ಇನ್ ಸ್ಕಾರ್ಪಿಯೋ. ಸೊ ಆ ಒಂದು ಪ್ರಕ್ರಿಯೆಗೆ ನೀವು ಹೊರಪಡಿ ಅಂತ ಹೇಳ್ದೆ. ಅಥವಾ ಆ ರೀತಿಯಲ್ಲಿ ನೀವು ಏನು ನಿಮಗೆ ಆಗೋದಿಲ್ವೋ ಅಥವಾ ಏನು ನಿಮಗೆ ಇಲ್ಲಿವರೆಗೂ ಹಿಡಿದಿಟ್ಕೊಂಡಿದ್ಯೋ ಅದನ್ನ ನೀವು ಆದಷ್ಟು ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ ನೆಗೆಟಿವಿಟಿಯಿಂದ, ಟಾಕ್ಸಿಕ್ ಪರ್ಸನ್ ಇಂದ ಅಥವಾ ಟಾಕ್ಸಿಕ್ ಪೀಪಲ್ ಇಂದ, ಟಾಕ್ಸಿಕ್ ಸಿಚುಯೇಷನ್ಸ್ ಇಂದ ನೀವು ಮೊದಲು ಹೊರಗೆ ಬರ್ಲಿಕ್ಕೆ ನೀವು ಟ್ರೈ ಮಾಡಿ. ಅಂಡ್ ನೆಗೆಟಿವಿಟಿಯಿಂದ ಆದಷ್ಟು ದೂರ ಇರಿ, ಫಿಯರ್ಸ್ ಇಂದ ದೂರ ಇರಿ. ಆದಷ್ಟು ನಿಮ್ಮನ್ನ ನೀವು ಸೇಫರ್ ಸೈಡ್ ಅಲ್ಲಿ ನೀವು ತಗೊಂಡು ಹೋಗಿ. ನಿಮ್ಮ ಮಾತ್ ಮೇಲೆ ನಿಮಗೆ ಏನ್ ಹೇಳ್ತಾರೆ ಇಡ್ತಾ ಇರ್ಲಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಂಗೆ ಪದೇ ಪದೇ ನನಗೆ ಇದು ಒಂದು ರೀಡಿಂಗ್ ಮಾತ್ರ ಅಂದ್ರೆ ಗಂಟ್ಲಲ್ಲಿ ಸ್ವಲ್ಪ ಕಡ್ತ ಆಗ್ತಾ ಇದೆ ಅಥವಾ ಸ್ವಲ್ಪ ಹಿಡ್ದಾಗೆ ಆಗ್ತಾ ಇದೆ. ಹಾಗಾಗಿ ನೀವು ಮಾತನ್ನ ಹಿಡಿದು ಎಲ್ಲಿ ಮಾತಾಡಬೇಕು ಸರಿಯಾಗಿ ಅಲ್ಲಿ ಮಾತಾಡಿ. ಬೇಡದಿರೋ ಸಿಚುವೇಶನ್ಸ್ ಅಲ್ಲೆಲ್ಲ ನೀವು ಮಾತಾಡಬೇಡಿ. ಬಟ್ ಟಾಕ್ಸಿಸಿಟಿ ಇದ್ದಿದ್ ಕಡೆ ನೀವು ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಯ್ತಾ, ನೀವು ಕೆಲವು ಕಫ ಕಟ್ಟದಾಗ ನೀವು ಅದನ್ನ ಹೋಗಿಲೇಬೇಕು, ಪದೇ ಪದೇ ಅದನ್ನ ನುಂಗಕ್ಕಾಗಲ್ಲ. ಹಾಗಾಗಿ ಅದನ್ನ ಕಟ್ ಮಾಡಿ. ಓಕೆ, ನೀವು ಏನು ಈ ಒಂದು ಮಂತ್ ಅಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಫ್ರೆಂಡ್ಶಿಪ್. ಆಯ್ತಾ, ಫೇರೀಸ್ ಅಂಡ್ ಹ್ಯೂಮನ್ಸ್ ಅಲೈಕ್ ನೀಡ್ಸ್ ಫ್ರೆಂಡ್ಸ್. ನೌ ಇಸ್ ದ ಟೈಮ್ ಟು ಸೀಕ್ ಔಟ್ ದೋಸ್ ಹೂ ವಿಲ್ ಸಪೋರ್ಟ್ ಅಂಡ್ ಎನ್ಕರೇಜ್ ಯು ಆನ್ ಯೋರ್ ಜರ್ನಿ ಟು ಫುಲ್ಫಿಲ್ ಯೋರ್ ಡ್ರೀಮ್ಸ್. ಸೊ ನಿಮ್ಮ ಒಂದು ನೆಗೆಟಿವಿಟಿ ನಿಮ್ಮ ಸುತ್ತಲೂ ಎಲ್ಲೆಲ್ಲಿ ಇದೆ ಅದನ್ನ ಕಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲೂ ಅಷ್ಟೇ, ನೀವು ಪಾಸಿಟಿವ್ ಆಗಿ ಯಾರು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ, ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ, ಅವರ ಒಂದು ಜೊತೆಗೆ ನೀವು ಹೋಗುವಂತ ಒಂದು ಪ್ರಯತ್ನ ಮಾಡಿ. ಓಕೆ, ಸೊ ಯಾಕಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಇವಾಗ ಬಹಳಾನೇ ಬದಲಾಗಬೇಕಾಗಿದೆ. ಆಯ್ತಾ, ಅಂಡ್ ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಮ ಘನತೆ ನಿಮ್ಮ ಮಾನಕ್ಕೆ ಕೂಡ ಧಕ್ಕೆ ಆಗುವಂತ ಸಿಚುವೇಶನ್ಸ್ ಗಳು ಕೂಡ ನಿಮಗೆ ಬರ್ಬೋದು. ಸೊ ಆದಷ್ಟು ನೀವು ಸೇಫರ್ ಸೈಡ್ ಅಲ್ಲಿ ಇರುವಂತ ಒಂದು ಪ್ರಯತ್ನ ಪಡಿ. ಮಾತಾಡುವಾಗ ಅಳೆದು ತೂಗಿ ಮಾತಾಡಿ. ಓಕೆ, ಅಂಡ್ ನಿಮ್ಮ ಒಂದು ಘನತೆನೆ ನೀವು ಆದಷ್ಟು ಉಳಿಸ್ಕೊಳ್ಳಿ. ಅಂಡ್ ಮೋರ್ ಟೈಮ್ ನೀವು ಫ್ರೆಂಡ್ಸ್ ಒಳ್ಳೆಯವ್ರ ಜೊತೆಗೆ ಸ್ಪೆಂಡ್ ಮಾಡಿ. ಸೊ ಅದು ನಿಮಗೆ ಸಿಕ್ಕಾಪಟ್ಟೆ ಸಂತೋಷವನ್ನ ಕೊಡುವಂತದ್ದು ಕೂಡ ಆಗತ್ತೆ. ಅಂಡ್ ನಾನು ಮೇನ್ಲಿ ನಾನಿಲ್ಲಿ ಎಲ್ಲಾ ಇದ್ರಲ್ಲೂ ಕೂಡ ನಾನು ಒಂದು ಪರ್ಪಲ್ ನ ನೋಡ್ತಾ ಇದ್ದೀನಿ. ಓಕೆ, ಒಂದು ಪರ್ಪಲ್ ಅಥವಾ ವೈಲೆಟ್ ಕಲರ್ ಅಂತ ಏನ್ ಹೇಳ್ತಾರೆ ಇಂಡಿಕೇಟ್ ಆಗ್ತಾ ಇದೆ. ಓಕೆ, ಸೊ ಪರ್ಪಲ್ ಅಥವಾ ವೈಲೆಟ್ ಕಲರ್ ಇಂಡಿಕೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ನನಗೆ ಇಲ್ಲಿ ನೀವು ಪ್ರೊಟೆಕ್ಟೆಡ್ ಆಗಿ ಇದ್ದೀರಾ. ಓಕೆ, ಬಟ್ ನಿಮ್ಮ ಸೇಫ್ಟಿ ನಿಮಗೆ ಇಂಪಾರ್ಟೆಂಟ್ ಇದೆ. ಓಕೆ, ಓಕೆ, ಸೊ ನಿಮ್ಮ ಮೇನ್ ಪಾತ್ ಏನಿದೆ, ಸಕ್ಸಸ್ ಎಕ್ಸ್ಪ್ಯಾಂಡ್ಸ್ ಇನ್ ಯೋರ್ ಲೈಫ್, ಗೇಟ್ಸ್ ಆಫ್ ಟ್ರಿಂಪ್. ಸೊ ಗೇಟ್ಸ್ ಆಫ್ ಟ್ರಿಂಪ್ ಅಂತ ಹೇಳಿದ್ರು ಕೂಡ ಒಂದು ಇಲ್ಲಿ ಸಕ್ಸಸ್. ಆಯ್ತಾ, ನೀವು ಏನ್ ಸಕ್ಸಸ್ ಅಚೀವ್ ಮಾಡಬೇಕು ಅಂತಿದ್ದೀರೋ ಅಥವಾ ಅದು ಕೂಡ ನಿಮ್ಗೆ ಈ ಮಂತ್ ಅಲ್ಲಿ 100% ನೀವು ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡಿ ನೀವು ಫಾಲೋ ಮಾಡಿದ್ರೆ ಅದು ನಿಮ್ಮ ವೇ ಏನಿದೆ ಅದು ಸುಲಭವಾಗಿ ಆ ಗೇಟ್ಗಳು ಓಪನ್ ಆಗುತ್ತೆ. ಸೊ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಟೈಮ್ ಟು ಗೋ. ನಿಮಗೆ ಬೇಡದಿರುವಂತ ಒಂದು ಟಾಕ್ಸಿಕ್ಸ್ ರಿಲೇಶನ್ಶಿಪ್ ಅಥವಾ ಇದರಿಂದ ನೀವು ಹೊರಗೆ ಹೋಗ್ಬೇಕು ಅಂದ್ರೆ ದಯವಿಟ್ಟು ಹೊರಗೆ ಹೊರಟ್ಬಿಡಿ. ಸೊ ನಿಮ್ಮ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂಡ್ ಅಟ್ ದ ಸೇಮ್ ಟೈಮ್
ನಿಮ್ಗೆ ಆದಷ್ಟು ನಿಮ್ಮ ಒಂದು ಪಾತ್ವೇ ಈಲಿಂಗ್ ಅಂತ ನಿಮ್ಮ ಬಾಡಿಲಿ ಈಲಿಂಗ್, ನಿಮ್ಮ ಸ್ಪಿರಿಚುವಲ್ ಈಲಿಂಗ್ ಅಥವಾ ನಿಮ್ಮ ಒಂದು ಚಕ್ರಾಸ್ ಈಲಿಂಗ್ ಎಲ್ಲದೂ ಕೂಡ ಈ ಟೈಮ್ ನಲ್ಲಿ ನನಗೆ ಕಾಣ್ತಾ ಇದೆ. ಓಕೆ, ಬ್ಲಾಕೇಜಸ್ ಗಳು ಕೂಡ ಹೋಗ್ತಾ ಇದೆ ಅಂಡ್ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳಿದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಕ್ರೌನ್ ಚಕ್ರ ಕೈಂಡ್ ಆಫ್ ಇದು ನನಗೆ ಕಾಣ್ತಾ ಇರೋದ್ರಿಂದ, ಸೊ ಯು ಆರ್ ಪ್ರೊಟೆಕ್ಟೆಡ್. ಓಕೆ, ನೋ ನೀಡ್ ಟು ಬಿ ವರಿಡ್. ದ ಮಾಸ್ಕ್, ರೆಕಾಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್. ಇವತ್ತು ಫುಲ್ ಟೈಮ್ ನಾನು ಇದೇನ್ ಮಾರ್ಚ್ ರೀಡಿಂಗ್ ಇದೆಯಲ್ಲ ಕಂಪ್ಲೀಟ್ ಯಾವ ಒಂದು ಕಾರ್ಡ್ಸ್ ಕೂಡ ನಾನು ಯಾವುದನ್ನು ನಾನು ನೋಡಿಲ್ಲ ಅಂಡ್ ಎಲ್ಲದು ಕಂಪ್ಲೀಟ್ ಸಿಂಕ್ರೊನೈಸ್ ಆಗಿದೆ. ಸೊ ಈವನ್ ಎಲ್ಲ ಫೈಲ್ಸ್ ಗಳು ನೀವು ನೋಡಬಹುದು, ಅದರಲ್ಲಿ ಎಲ್ಲದರಲ್ಲೂ ಕಂಪ್ಲೀಟ್ ಸಿಂಕ್ರೊನಿಸಿಟಿ ಇದೆ. ಓಕೆ, ಸೊ ನಿಮ್ಗೆ ಒಂದು ಗೊತ್ತಾಗತ್ತೆ ಯಾರು ಮಾಸ್ಕ್ ಹಾಕಿದ್ದಾರೆ, ಯಾರು ಮಾಸ್ಕ್ ಧಾರಣೆ ಮಾಡಿಲ್ಲ ಅಂತ. ನೆಗೆಟಿವಿಟಿ ಅಥವಾ ನೆಗೆಟಿವ್ ಪೀಪಲ್ ಅಥವಾ ನೆಗೆಟಿವ್ ಅಪ್ರೋಚ್, ನೆಗೆಟಿವ್ ಸಿಚುಯೇಷನ್ ಅಂತ ಹೇಳಿದೆ. ಆ ನೆಗೆಟಿವ್ ಸಿಚುಯೇಷನ್ಸ್ ನಿಮಗೆ ಕಂಡುಹಿಡಿಯೋದಕ್ಕೆ ಅಥವಾ ಅದರಲ್ಲಿ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಾಗುವಂಥದ್ದು, ಅಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥದ್ದು ಕೂಡ ನಿಮಗೆ ಕಂಡು ಬರುತ್ತೆ. ಅಂಡ್ ಫ್ರೆಂಡ್ಶಿಪ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಅಥವಾ ಅದರಲ್ಲಿ ಕೆಲವರು ಕೆಟ್ಟವರು ಇರ್ಬೋದು, ಒಳ್ಳೆಯವರು ಇರ್ಬೋದು. ಅದರಲ್ಲಿ ನೀವು ಕೆಟ್ಟವ್ರನ್ನ ಕಟ್ ಮಾಡಿ ಒಳ್ಳೆಯವ್ರ ಜೊತೆಗೆ ಮಾತ್ರ ಇರಿ. ಅಂಡ್ ಇಲ್ಲಿ ಟೈಮ್ ಟು ಗೋ ಔಟ್ ಅಂಡ್ ಹ್ಯಾವ್ ಫನ್ ಅಂತ ಕೂಡ ಇದೆ. ಸೊ ಅದು ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪರ ಯಾರು, ನಿಮ್ಮ ವಿರುದ್ಧವಾಗಿ ಯಾರಿದ್ದಾರೆ ಅಂತ ಹೇಳಿ. ಅದ್ರ ಪ್ರಕಾರ ನೀವು ನಡೀತಾ ಹೋಗಿ. ಓಕೆ, ಫ್ಯಾಮಿಲಿ ಅಥವಾ ರಿಲೇಶನ್ಶಿಪ್ ಅಂತ ನೋಡಿದ್ರೆ ಗಿಫ್ಟ್. ಸೊ ನಿಮ್ಮ ಒಂದು ಪ್ರೆಷಿಯಸ್ ಟೈಮ್ ಅಥವಾ ಪ್ರೆಷಿಯಸ್ ಬಿಹೇವಿಯರ್ ಅಥವಾ ನಿಮ್ದು ಒಂದು ವ್ಯಾಲ್ಯೂಬಲ್ ಗಿಫ್ಟ್ ಅನ್ನುವಂಥದ್ದು ಕೂಡ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಾಗ್ಲಿ ಅಥವಾ ನಿಮ್ಮ ಒಂದು ಆಲ್ರೆಡಿ ನೀವು ಮದುವೆ ಆಗಿದ್ರೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಅಂತ ನೀವು ಏನಾದ್ರೂ ಇದ್ರೆ ಆ ಫ್ಯಾಮಿಲಿಯಲ್ಲಿ ಕೂಡ ನಿಮ್ಗೆ ಒಂದು ಬಹಳ ಒಂದು ಹೊರಗಡೆ ಹೋಗುವಂಥದ್ದು ಅಂಡ್ ಏನಾದ್ರೂ ಗಿಫ್ಟ್ಗಳು ಸಿಗುವಂಥದ್ದು ಅಥವಾ ನೀವು ಬೇರೆಯವ್ರಿಗೆ ಏನಾದ್ರು ಗಿಫ್ಟ್ ನ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ನಿಮ್ಮ ಲೈಫ್ ಇಂದ ಕೆಲವು ನೆಗೆಟಿವಿಟಿನ ನೀವು ತೆಗೆದುಹಾಕ್ತಾ ಇರೋದ್ರಿಂದ ಅದು ನಿಮಗೆ ಒಂದು ಗಿಫ್ಟ್ ಆಗಿ ದೇವರು ನಿಮಗೆ ಪಾಸಿಟಿವ್ ಆಗಿ ಕೊಡ್ತಾ ಇರುವಂತದ್ದು, ನಿಮಗೆ ಯಾರು ಕೆಟ್ಟವರು ಅಂತ ತೋರಿಸ್ತಾ ಇರುವಂತದ್ದು ಕೂಡ ಈ ಮಂತ್ ಅಲ್ಲಿ ನಿಮಗೆ ಅದ್ಭುತವಾಗಿ ಆಗುತ್ತೆ. ಓಕೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬಂದ್ಬಿಟ್ಟು ಮಂತ್ ಎಂಡಿಂಗ್ ಅಷ್ಟೊತ್ತಿಗೆ ಮರಿಬೇಡಿ. ಸೊ ನಿಮ್ಮ ಎನರ್ಜೀಸ್ ಪ್ರಕಾರ ಇನ್ನು ಏನ್ ಬರುತ್ತೆ ನೋಡೋಣ. ಇನ್ ದ ಮಂತ್ ಆಫ್ ಮಾರ್ಚ್, okay, partnership and alliance, moment, choices, decisions, 2 3 4 alignment. ನಾನು ನಿಮ್ಗೆ ಹೇಳುವಾಗ ಹೇಳಿದೆ ಕೆಲವುದು ನಿಮ್ಮ ಒಂದು ಬ್ಲಾಕೇಜಸ್ ಗಳು ಓಪನ್ ಆಗ್ತಾ ಇದೆ ಕೂಡ. ಈವನ್ ನಿಮ್ಮ ಒಂದು ಸ್ಪಿರಿಚುವಲ್ ಅಲೈನ್ಮೆಂಟ್ ಅಥವಾ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಲೈಫ್ ಅಲೈನ್ಮೆಂಟ್ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲೈನ್ಮೆಂಟ್ ಅಥವಾ ನಿಮ್ಮ ಒಂದು ವರ್ಕಿಂಗ್ ಎನ್ವೈರನ್ಮೆಂಟಲ್ ಅಲೈನ್ಮೆಂಟ್ ಕಾಣ್ತಾ ಇದೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ 2 3 4 ಸೊ ನೋಡ್ಬೋದು ಇಲ್ಲಿ 2 3 4 ಆಯ್ತಾ. 2 3 4 ಜೊತೆಗೆ ಒಂದು ಗಿಫ್ಟ್ ಕೂಡ ಒಂದು ಕಾರ್ಡ್ ಇದೆ ಅಂಡ್ ದಿಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಆಯ್ತಾ. ಸೊ ನಿಮ್ಮ ಒಂದು ಸ್ಟೆಬಿಲಿಟಿ, ನಿಮ್ಮ ಒಂದು ಲೈಫ್ ಇಂಪ್ರೂವೈಸೇಷನ್ಸ್ ಅಥವಾ ನಿಮ್ಮ ಏನೇ ನೆಗೆಟಿವ್ ಸಿಚುಯೇಷನ್ಸ್ ಇಂದ ನೀವು ಹೊರಗೆ ಹೋಗ್ತಾ ಇದ್ದೀರಾ ಅಂಡ್ ನಿಮ್ಮ ಒಂದು ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ ಅಂತ ಏನಿದೆ, ಮ್ಯಾರಿಡ್ ಲೈಫ್ ಅಂತ ಏನಿದೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಪ್ರಾಸ್ಪರಿಟಿಗೆ ಅದು ತಗೊಂಡು ಹೋಗುತ್ತೆ ಅಂಡ್ ನಿಮ್ಮ ಒಂದು ನೆಗೆಟಿವಿಟಿ ಎಕ್ಸಿಟ್ ಆಗುತ್ತೆ, ಹ್ಯಾಪಿನೆಸ್ ನಿಮ್ಮ ಲೈಫ್ ಅಲ್ಲಿ ಎಂಟರ್ ಆಗುತ್ತೆ. ಓಕೆ, ಸೊ ಎಲ್ಲ ರೀತಿಯಲ್ಲೂ ನನಗೆ ಇಲ್ಲಿ ಪಾಸಿಟಿವ್ ಕಾಣ್ತಾ ಇದೆ. ನಿಮ್ಮ ಡಿಸಿಷನ್, ನಿಮ್ಮ ಚಾಯ್ಸ್ ಮೇಕಿಂಗ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಿಮಗೆ ಕ್ಲಾರಿಟಿ ಕೂಡ ನಿಮಗೆ ಪ್ರತಿಯೊಂದು ನಿಮಗೆ ಗೈಡೆನ್ಸ್ ಅಲ್ಲಿ ಗೈಡ್ ಆಗ್ತಾ ಇದೆ. ಈವನ್ ನೀವು ನಿಮ್ಮ ಒಂದು ಕೆಲವ್ರಿಗೆ ಎಂಗೇಜ್ಮೆಂಟ್ ಅಥವಾ ಒಂದು ಮದುವೆ ಆ ತರದ್ದು ಒಂದು ಸ್ಟೆಬಿಲಿಟಿ ಕಾಣ್ತಾ ಇದೆ. ಓಕೆ, ಅಂಡ್ ಕೆಲವರು ಅವರ ಮನೆಯಿಂದ ಹೊರಗೆ ಹೊರಟೋಗ್ತಾ ಇದ್ದಾರೆ. ಅವರ ಒಂದು ಇಲ್ಲಿ ಲೇಡೀಸ್ಗಾದ್ರೆ ಆಯ್ತಾ, ಅವರು ಮದ್ವೆ ಆಗಿ ಅವರ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಅಲ್ಲಿಂದ ಒಂದು ಟರ್ನ್ ತಗೊಳ್ತಾ ಇರುವಂತದ್ದು ಅದು ವಿಚ್ ಇಸ್ ಎ ವೆರಿ ಪಾಸಿಟಿವ್ ಆಯ್ತಾ.
ಅಂಡ್ ವೆರಿ ಪವರ್ಫುಲ್ ಟೈಮ್ ಓಕೆ ನಿಮಗೆ. ಅಂಡ್ ನಿಮ್ಮ ಒಂದು ಬಾಡಿ ಚಕ್ರಾಸ್ ಅಲೈನ್ಮೆಂಟ್ ಕೂಡ ನನಗೆ ಕಾಣ್ತಾ ಇದೆ. ಸೊ ವಿಚ್ ಇಸ್ ಎ ಪಾಸಿಟಿವ್ ಅಂಡ್ ಪ್ರೊಟೆಕ್ಟೆಡ್ ನೀವು ಕೂಡ. ಒಂದು 6th ಚಕ್ರ ಅಂತ ಏನಿದೆ, ಥ್ರಾಟ್ ಚಕ್ರ ಅಂತ ಏನಿದೆ, ಅದು ಕೂಡ ನೀವು ಪ್ರಾಪರ್ ಆಗಿ ಅದನ್ನ ಅಲೈನ್ಮೆಂಟ್ ಗೆ ತಗೊಂಡ್ ಬರ್ತಾ ಇರೋಂಥದ್ದು ಕೂಡ ಕಾಣ್ತಾ ಇದೆ. ಓಕೆ, ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ನೋಡೋಣ. ಓಕೆ, ಫ್ರಮ್ ಟ್ಯಾರೋ ಕಾರ್ಡ್ಸ್. ಓಕೆ, ನಾರ್ಮಲಿ ನಿಮ್ಮ ಒಂದು ರಿಸೀವಿಂಗ್ ಎನರ್ಜಿ ಏನಿದೆ, ಗಿವ್ ಅಂಡ್ ಟೇಕ್ ಅಥವಾ ಈಕ್ವಲ್ ಬ್ಯಾಲೆನ್ಸ್ ಅಥವಾ ಬ್ಯಾಲೆನ್ಸಿಂಗ್ ಆಫ್ ಯುವರ್ ಬಾಡಿ, ಯುವರ್ ಸ್ಪಿರಿಚುವಲ್ ಝೋನ್, ಯುವರ್ ಅಕಂಪ್ಲಿಷ್ಮೆಂಟ್ ಇನ್ ಯುವರ್ ಆಫೀಸ್ ಎಲ್ಲರೂ ಕೂಡ ಇಲ್ಲಿ ಕಾಣ್ತಾ ಇದೆ ಆಯ್ತಾ. ವರ್ಕ್ ಅಲ್ಲಿ ಅಥವಾ ಅಲ್ಲೂ ಕೂಡ ಸ್ಟೆಬಿಲೈಸ್ ಕಾಣ್ತಾ ಇದೆ. ಅಂಡ್ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರೋ ಅದರಲ್ಲೂ ಕೂಡ ಒಂದು ಪಾಸಿಟಿವ್ ಔಟ್ಕಮ್ ನಾನು ನೋಡ್ತಾ ಇದ್ದೀನಿ. ಎಲ್ಲದು ರಿಸಲ್ಟ್ಸ್ ನಿಮಗೆ ಬಹಳ ಪಾಸಿಟಿವ್ ಆಗಿ ಬರುವಂತದ್ದು ಅಥವಾ ಅಲ್ಲಿ ಕಾಣ್ತಾ ಇರುವಂತದ್ದು. ಸೊ ನೀವು ಯಾವುದ್ರಲ್ಲೂ ನೀವು ಹಿಂದೆ ಇಲ್ಲಿ ಬೀಳ್ತಾ ಇರುವಂತದ್ದು ಕಾಣ್ತಾ ಇಲ್ಲ. ಓಕೆ, ಓವರ್ ಆಲ್ ಅಲ್ಲಿ ಇಲ್ಲಿ ಪಾಸಿಟಿವ್ ಮೂಮೆಂಟ್ಸ್, ಪಾಸಿಟಿವ್ ಗ್ರೋತ್ ಕಾಣ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಅಂಡ್ ಲಾಟ್ ಆಫ್ ಅಬಂಡೆನ್ಸ್ ನಿಮ್ಮ ಪಾಲಿಗೆ ಬರುವಂತದ್ದು, ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತದ್ದು. ಎಸ್ಪೆಷಲಿ ಸ್ಟೇಬಲ್ ರಿಲೇಶನ್ಶಿಪ್ ಅಥವಾ ಸ್ಟೆಬಿಲಿಟಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತದ್ದು, ಅದು ಕೂಡ ನಿಮಗೆ ಇಲ್ಲಿ ಬರ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಓಕೆ, ಅಂಡ್ ನಿಮ್ಮ ಒಂದು ಎಮೋಷನಲ್ ಆಗಿ ನಿಮ್ಮ ಒಂದು ಟ್ರೂ ಸೆಲ್ಫಿಗೆ ನೀವು ಕಾಲು ಇಡ್ತಾ ಇದ್ದೀರಾ. ಸೊ ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅನ್ನೋಂಥ ನಿರ್ಧಾರ ಕೂಡ ನಿಮಗೆ ಮಾಡುವಂತ ಒಂದು ಚೈತನ್ಯ, ತಾಳ್ಮೆ ಬರ್ತಾ ಇದೆ, ಜಾಣ್ಮೆ ಬರ್ತಾ ಇದೆ, ವಿಚ್ ಇಸ್ ಎ ಗುಡ್ ಒನ್. ಓಕೆ, ನಿಮ್ಗೆ ಅಡ್ವೈಸ್ ಏನಿದೆ ನೋಡೋಣ. ಫಾರ್ ದ ಮಂತ್ ಆಫ್ ಮಾರ್ಚ್ ಅಡ್ವೈಸ್, ದ ವೀಲ್ ಆಫ್ ದ ಇಯರ್. So your wheels are turning, ಆಯ್ತಾ, your wheels are turning, just have patience. ನಾನು ಹೇಳೋದಿಷ್ಟೇ, ಇಲ್ಲಿ ನಿಮ್ಮ ಒಂದು ಕಾಲಚಕ್ರ ಕ್ರಮೇಣವಾಗಿ ಟರ್ನ್ ಆಗ್ತಾ ಇದೆ, ಒಳ್ಳೇದಕ್ಕಾಗಿ ಮೂವ್ ಆಗ್ತಾ ಇದೆ. ಎಲ್ಲ ನೆಗೆಟಿವಿಟಿಯಿಂದ ಹೊರಗೆ ಹೋಗ್ತಿದ್ದೀರಾ, ನಿಮ್ಮ ಬಾಡಿ ಅಲೈನ್ಮೆಂಟ್ ಆಗ್ತಾ ಇದೆ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ, ಅಲೈನ್ಮೆಂಟ್ ಆಗ್ತಾ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಸ್ಟೆಬಿಲೈಸೇಷನ್ಸ್ ಬರ್ತಾ ಇದೆ. ಸೊ ಜಸ್ಟ್ ಇಲ್ಲಿ ನನಗೆ ಏನು ನೀವು ಅಡ್ವೈಸ್ ಆಗಿ ಏನು ತಗೊಳ್ಳೋಂಥದ್ದಲ್ಲ, ಜಸ್ಟ್ ನಿಮ್ಗೆ ಏನು ನೆಗೆಟಿವಿಟಿ ಇದೆ ಅದನ್ನ ನೀವು ಕಟ್ ಮಾಡಿ, ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಸಿಚುಯೇಷನ್ಸ್ ಏನಿದೆ ಅದನ್ನ ಕಟ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಮಾಸ್ಕ್ ಯಾರು ಧಾರಣೆ ಮಾಡಿದ್ದಾರೆ ಅವರನ್ನ ನೀವು ಗುರುತಿಸಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಅಲ್ಲಿ ಅಥವಾ ನಿಮ್ಮ ಒಂದು ಸಿಚುಯೇಷನ್ಸ್ ಅಲ್ಲಿ ಯಾರು ಕೆಟ್ಟವರು ಯಾವ್ದು ಕೆಟ್ಟದು ಅಂತ ನೋಡಿ ಅದನ್ನ ತೆಗೆದಾಕಿ, ಒಳ್ಳೇದು ಯಾವ್ದಿದೆ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ಮ ವೀಲ್ಸ್ ಆರ್ ಟರ್ನಿಂಗ್. ಓಕೆ, the world tree. ಸಾಕಷ್ಟು ಮೂಮೆಂಟ್ಸ್ ಬರ್ತಾ ಇದೆ. ಓಕೆ, ಸಾಕಷ್ಟು ಮೂಮೆಂಟ್ಸ್ ಬರ್ತಾ ಇದೆ, ಬಟ್ ಹ್ಯಾವ್ ಪೇಷನ್ಸ್. ಓಕೆ, ಸೊ ಇಲ್ಲಿ ದ ವರ್ಲ್ಡ್ ಟ್ರೀ ನಲ್ಲಿ ನೋಡಬಹುದು, ಇಲ್ಲಿ ಕೆಳಗಡೆ ಎಲ್ಲ ಹಾವಿದೆ. ಓಕೆ, ಬಟ್ ಮೇಲ್ಗಡೆ ಪಕ್ಷಿಗಳೆಲ್ಲ ಇದೆ. ಸೊ ನಿಮ್ಗೆ ಹಾವು ಇರೋದು ನಿಮ್ಗೆ ಗೊತ್ತಿದೆ, ಅಂದ್ರೆ ಸ್ನೇಕ್ಸ್ ಇರೋದು ಗೊತ್ತಿದೆ ನಿಮಗೆ, ಅಂದ್ರೆ ಮೇಲ್ಗಡೆ ಅದೇ ಇದರಲ್ಲಿ ಕೂಡ ಪಕ್ಷಿಗಳು ಇರೋವಂಥದ್ದು ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ನೀವು 2 ಮೇಜರ್ ಆರ್ಕನ ಬಂದಿದೆ. ಸೊ ಬಹಳ ಕೇರ್ಫುಲ್ ಆಗಿ ಇರೋವಂಥದ್ದು ನೋಡಿ. ಅಂಡ್ ಮರ ಕಟ್ ಹಾಕಬಾರ್ದು, ಮರದಲ್ಲಿ ಏನಿದೆ ಏನಿಲ್ಲ ಅನ್ನೋಂಥದ್ದು ಗಮನ ನಿಮಗಿರಲಿ. ಓಕೆ, ನಿಮ್ಮ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಯಾರಿಗೂ ಏನು ನೋವಾಗದಂಗೆ ಸೇಫರ್ ಸೈಡ್ ಅಲ್ಲಿ, ಸೇಫರ್ ಝೋನ್ ಅಲ್ಲಿ ಹೊರಗೆ ಹೋಗುವಂತದ್ದು. ಅಂಡ್ ಇಲ್ಲೂ ಕೂಡ ಬರ್ಡ್ ನೋಡ್ತಾ ಇದ್ದೀನಿ, ಅಂಡ್ ಇಲ್ಲೂ ಕೂಡ ಒಂದು ಬರ್ಡ್ ನೋಡ್ತಾ ಇದ್ದೀನಿ. ಸೊ ನೀವು ಫ್ಲೈ ಮಾಡ್ತಾ ಇದ್ದೀರಾ, ಸೊ ಅದ್ರಲ್ಲಿ ಏನು ಇದಿಲ್ಲ. ಸೊ ನಿಮ್ಮ ಒಂದು ಕೆಲವುದು ಚಾಯ್ಸಸ್ ತಗೊಳ್ಳೋದ್ರಿಂದ, ಡಿಸಿಷನ್ಸ್ ಮಾಡೋದ್ರಿಂದ ನೀವು ನಿಮ್ಮ ಒಂದು ಜೀವನ ಬದಲಾಗುವಂತದ್ದು ಈ ಮಾರ್ಚ್ ಅಲ್ಲಿ ಕಾಣ್ತಾ ಇದೆ. ಸೊ ಕೆಲವರು ಫಾರಿನ್ಗೆಲ್ಲ ಹೋಗ್ಬೇಕು ಅನ್ನೋಂಥದ್ದೆಲ್ಲ ಇದ್ರೆ, ಅಥವಾ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತಿದ್ರೆ ಹೋಗಿ. ಅದ್ರಲ್ಲಿ ಮೊದಲೇ ನೀವು ಎಲ್ಲೋ ನಾನು ಸ್ಟಕ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅನ್ನುವಂಥದ್ದು ಏನು ಬೇಡ.
ಆಯ್ತಾ. ಸೊ ನಿಮ್ಮ ಒಂದು ನೆಗೆಟಿವಿಟಿನ ನೀವು ಜಾಸ್ತಿ ಅಬ್ಸರ್ವ್, ಅದನ್ನ ಬಿಟ್ಬಿಟ್ಟು ಪಾಸಿಟಿವ್ ಆಗಿರೋದನ್ನ ಮಾತ್ರ ನೀವು ತಗೊಳ್ಳಿ. ಸೊ ಅದನ್ನೇ ನೀವು ಕಟ್ ಡೌನ್ ಮಾಡಿ. ಓಕೆ, ನೆಗೆಟಿವಿಟಿನ ಕಟ್ ಡೌನ್ ಮಾಡಿ ಪಾಸಿಟಿವ್ ಆಗಿರೋದು ಏನಿದೆಯೋ ಅದನ್ನ ತಗೊಳ್ಳಿ. ಸೊ ಅಲ್ಲಿ ನಿಮ್ಮ ಒಂದು ಜೀವನ ಶೈಲಿ, ನಿಮ್ಮ ಜೀವನನೇ ಬದಲಾಗುವಂಥದ್ದು ಇದೆ. ಅಂಡ್ ಇಲ್ಲಿ ಕೆಲವರಿಗೆ ಅಬ್ರಾಡ್ ಟ್ರಾವೆಲಿಂಗ್ ಇದೆ, ಅಥವಾ ಬೇರೆ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಫ್ಟ್ ಆಗುವಂಥದ್ದು, ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗುವಂಥದ್ದು. ಹೇಳ್ದೆ ನಾನು ಮದುವೆ ಆಗ್ತಾ ಇರೋಂಥವ್ರು. ಒಟ್ಟಿನಲ್ಲಿ ಒಂದು ಜಗತ್ ಅಥವಾ ಒಂದು ಜೀವನವನ್ನ ಬಿಟ್ಟು ಇನ್ನೊಂದು ಕಡೆಗೆ ಮೂವ್ಮೆಂಟ್ ಆಗ್ತಾ ಇರೋಂಥದ್ದು, ಅಥವಾ ನಿಮ್ಮ ಇನ್ನರ್ ಸೆಲ್ಫ್ ಅಲ್ಲಿ ಸ್ಪಿರಿಚುವಲ್ ಮೂವ್ಮೆಂಟ್ ಆಗ್ತಾ ಇರೋಂಥದ್ದು ಕೂಡ ಕಾಣ್ತಾ ಇದ್ದೀನಿ. ಓಕೆ.